ಈ ಕುರಿತು ತಮ್ಮ ಅನಿಸಿಕೆಗಳನ್ನು ಕಲ್ಚಾರರು ಹಾಗೂ ವಾಸುದೇವ ರಂಗಭಟ್ರು ವ್ಯಕ್ತಪಡಿಸಬೇಕಂತ. ಬಹು ಬೇಡಿಕೆಯುಳ್ಳ ವೃತ್ತಿಪರ ಅರ್ಥಧಾರಿಗಳ ವೃತ್ತಿಪರ ಸಂವಾದದ ಒಂದು ಮಾದರಿಯನ್ನು ನಾವು ಕೇಳಿದೆವು. ಇಲ್ಲಿ ಒಂದೆರಡು ಗುರುತಿಸಬಹುದಾದ ಅಂಶಗಳು. ಒಂದು, ಅರ್ಜುನ ಪದ್ಯದ ಎತ್ತುಗಡೆಯನ್ನು ಮಾಡಿದ ವಿಧಾನ ತುಂಬ ಚಂದ ಬಂತದು. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಪದ್ಯಕ್ಕೆ ಮೈ ಬೆಳೆದಿದೆ, ಮನಸ್ಸು ಎಳಸಾಗಿಯೇ ಇದೆ, ಮಗು ಅಂತಂದರು. ಭಾಗವತರಿಗೂ ಎತ್ತುಗಡೆ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ, ತುಂಬ ಕಲಾತ್ಮಕವಾಗಿ ಬಂದಿದೆ. ಇನ್ನೊಂದು, ಒಬ್ಬ ಅರ್ಥಧಾರಿ ಒಂದು ವಾಕ್ಯಾರ್ಥವನ್ನು ಇನ್ನೊಂದು ವಿಧಾನದಿಂದ ಸಂವಾದದಲ್ಲಿ ತಗೊಂಡ್ರೆ ಒಟ್ಟು ಸಂವಾದದ ದೃಷ್ಟಿಯೇ ವ್ಯತ್ಯಾಸ ಆಗ್ತದೆ ಅಂತ. ನಿನ್ನ ಬೆಡಗಿನ ನುಡಿಯ ಕಟ್ಟಿ ಇಡು, ಇಲ್ಲಿ ಬಿಚ್ಚಬೇಡ, ಕಟ್ಟಿ ಇಡು ಅಂತ ಅರ್ಜುನ ಹೇಳಿದ. ಸುಧನ್ನು ಅದಕ್ಕೆ ಹೌದು ಇಲ್ಲಿ ಕಟ್ಟಬೇಕು, ಅಲ್ಲಿ ಇಡಬೇಕು ಅಂತಂದ. ಅಂದರೆ ತನ್ನ ಹೊರಗೆಯವರಲ್ಲಿಯೋ ಸಮಾನ ಸ್ಕಂದರಲ್ಲಿಯೋ ಅರ್ಜುನ ಹೇಳಿದ ಆ ನೆಲೆಯಿಂದ ಇನ್ನೊಂದು ಕಡೆಯಲ್ಲಿ ಹೇಳಬೇಕಾದ ಮಾತಿದು ಅಂತ ಸುಧನ್ನು ತೆಕ್ಕೊಂಡ. ಅರ್ಜುನನ ಪ್ರತಿಕ್ರಿಯೆ ಹೌದೌದು ಕಟ್ಟಬೇಕು, ಕಟ್ಟಿ ನಿನ್ನಲ್ಲಿಯೇ ಇಡು ಅಂತ, ಎಲ್ಲಿಯೂ ಬಿಚ್ಚಬೇಡ ಅಂತ. ಈ ಕೊಡುಕೊಳ್ಳುವಿಕೆ ಸಂವಾದದ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಆಗಿ ನನಗೆ ಕಾಣಿಸಿದೆ. ಇಬ್ಬರು ಕಲಾವಿದರಿಗೂ ಅಭಿನಂದನೆಗಳು. ಈ ಸಂವಾದದಲ್ಲಿ ಎರಡು ವಿಧಾನ, ಎರಡು ವಿನ್ಯಾಸ. ಒಂದು ಸ್ವಲ್ಪ ಹಳೆ ಮಾದರಿಯದ್ದು, ನಾನು ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡುವಾಗ ಅದನ್ನು ಅನುಭವಿಸ್ತಾ ಇದ್ದವು. ಒಂದು ಪದ್ಯದ ಅರ್ಥ ಹೇಳ್ತಾ 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 ಸಂವಾದ ಅಂತ ನಾವು ಈಗ ಹೇಳುವ ವಿಧಾನದಲ್ಲಿ ಇರಲಿಲ್ಲ. ಅದು ತನ್ನ ಮಂಡನೆಯನ್ನು ಎಲ್ಲ ಮುಖಗಳನ್ನು ಮಂಡಿಸಿದ ಮೇಲೆ ಅದಕ್ಕೆ ಅಷ್ಟು ಹೊತ್ತು ಇದರ ಅರ್ಥಧಾರಿ ಸುಮ್ಮನೆ ಹೂ ಕೊಡುತ್ತಾ ಇದ್ದು, ಆಮೇಲೆ ತಾನು ಉತ್ತರ ಕೊಡುವುದಕ್ಕೆ ನೇರ ತನ್ನ ಪದ್ಯಕ್ಕೆ ಹೋಗೋದು. ಆಗ ಇನ್ನೂ ಕೆಲವಿತ್ತು, ನಮ್ಮಂಥವರೆಲ್ಲ ಸ್ವಲ್ಪ ಚಪಲದಿಂದ ಬಾಯಾಕೆ ನಡುವೆ ಮಾತಾಡಬೇಡ ಅಂತ, ಹೇಳುವುದನ್ನು ಕೇಳು, ನಡುವೆ ಮಾತಾಡಬೇಡ ಅಂತ ಎಚ್ಚರಿಕೆಗಳನ್ನೆಲ್ಲ ತುಂಬ ಕೇಳಿಸಿಕೊಂಡವ ನಾನು. ಕೆಲವು ಸಲ ಈಗ ನಾವು ಹೇಳಬೇಕಾಗ್ತದೆ. ಸುಧನ್ವನ ಪದ್ಯಕ್ಕೆ ಅರ್ಜುನ ಇವತ್ತು ಏನೂ ಪ್ರತಿಕ್ರಿಯಿಸಲಿಲ್ಲ. ಒಂದು ಹಳೆಯ ಮಾದರಿಯ ಒಂದು ಸಣ್ಣ ಒಂದು ನೋಟ ಸಿಕ್ಕಿದ ಹಾಗೆ. ಇಡೀ ಸುಧನ್ವನ ಮಂಡನಾಗೋಲ್ಲರಿಗೆ ಇಷ್ಟೇ. ಎರಡನೇದ್ದು ಸ್ವಲ್ಪ ಹೊಸ ಮಾದರಿಯಲ್ಲಿ ಅರ್ಜುನ ಮಾತಾಡುವಾಗೆಲ್ಲ ಸುಧನ್ನು ಉತ್ತರ ಕೊಡ್ತಾ, ಸುಧನ್ವನಿಗೆ ಅರ್ಜುನ ಪ್ರತಿಕ್ರಿಯೆ ಕೊಡ್ತಾ, ಈ ಎರಡು ವಿಧಾನವು ವಿನ್ಯಾಸವು ಈ ಸಂವಾದದಲ್ಲಿ ನಮಗೆ ಸಿಕ್ಕಿತ್ತು. ಅವ್ರು ಬುದ್ಧಿಪೂರ್ವಕ ಮಾಡಿದರೋ ಅಲ್ಲ ಅದು ಅಯಾಚಿತವಾಗಿ ಆಗಿ ಹೋದ ನನಗೆ ಗೊತ್ತಿಲ್ಲ, ತುಂಬ ಚೆಂದ ಆಯಿತು. ವಾಕ್ಯಕ್ಕೆ ಒಂದು ವಾಕ್ಯ, ಇದರ ಈ ಸೊಗಸು ಹೇಗಿರ್ತದೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳು ನೆನಪಾಗ್ತದೆ. ಒಂದು ವಾಕ್ಯವನ್ನು ಇಬ್ಬರು ಪರಸ್ಪರ ವಿರುದ್ಧ ನೆಲೆಯಲ್ಲಿರುವ ಪಾತ್ರಧಾರಿಗಳು ಸೇರಿ ಕಟ್ಟಲಿಕ್ಕೆ ಬರ್ತದೆ. ಒಂದು ವಾಕ್ಯವನ್ನು, ಒಂದು ವಾಕ್ಯದಲ್ಲಿ ಹೆಚ್ಚಂದ್ರೆ ಒಂದು 7-8 ಶಬ್ದ ಇರ್ಬೋದು. ಅದರಲ್ಲಿ ಪರ್ಯಾಯದಿಂದ ಇನ್ನೊಬ್ಬ ಶಬ್ದ ಸೇರಿಸ್ತಾ ವಾಕ್ಯ ಕಟ್ಟೋದು. ನಮ್ಮ ಬಹುಮಾನ್ಯರಾದ ಅರ್ಥಧಾರಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರ ಜೊತೆಯಲ್ಲಿ ನಾನು ಅರ್ಥ ಹೇಳುವಾಗ ಒಂದು 2-3 ಸಂದರ್ಭ ಅಂಥದ್ದಾಗಿದೆ. ಒಂದು ಶಬ್ದವನ್ನು ನಾನು ಉಚ್ಚರಿಸಿದ್ದಕ್ಕೆ ಪ್ರತಿಯಾಗಿ ಅವರೊಂದು ಶಬ್ದವನ್ನು ಹೇಳ್ತಾ ಅದೇ ಒಂದು ವಾಕ್ಯವಾಗಿ ರೂಪುಗೊಳ್ಳುತ್ತಾ ಹೋಗೋದು. ಅಶೋಕ ಭಟ್ರ ಜೊತೆಯಲ್ಲಿ 1-2 ಸಲ ಅಂಥದ್ದಾಗಿದೆ. ಅಂದರೆ ಅದು ನಮಗೆ ಕೊಡಬಹುದಾದ ಕಲಾತ್ಮಕವಾದ ಆನಂದ ತುಂಬ ದೊಡ್ಡದು, ಕೇಳುವವರಿಗೆ ಹೌದು. ಆ ವಾಕ್ಯ ತೊಡಗಿದವನ ನಿಯಂತ್ರಣದಲ್ಲಿಯೂ ಇರುವುದಿಲ್ಲ, ಮುಂದುವರಿಸಿದವನ ನಿಯಂತ್ರಣದಲ್ಲಿಯೂ ಇರುವುದಿಲ್ಲ. ಆ ವಾಕ್ಯ ಮುಗಿಯುವಾಗ ನಮಗೆ ಬೇಕಾದ ಅರ್ಥ ಸ್ಫುರಿಸಿರುತ್ತದೆ. ಇದು ಆ ಸಂವಾದದ ಉತ್ಕೃಷ್ಟತೆ ಅಂತ, ಕಲಾವಿದರ ಪ್ರತಿಭೆಗಿಂತ ಹೆಚ್ಚು ಆ ಕಲಾ ಮಾಧ್ಯಮದ ಯೋಗ್ಯತೆ ಅಂತ ನಾವು ಎಣಿಸೋಣ. ಇದು ಸಂವಾದದ ಇನ್ನೂ ಒಂದು ಅತ್ಯಂತ ಸೂಕ್ಷ್ಮ ವಿಷಯ, ಉತ್ಕೃಷ್ಟ ಮಾದರಿ. ಒಂದು ವಾಕ್ಯವನ್ನು ಇಬ್ಬರು ಸೇರಿ ಕಟ್ಟುತ್ತಾ ಹೋಗುವ ವಿಧಾನ. ಇನ್ನೊಂದು, ಒಂದು ವಿಷಯವನ್ನು ಒಬ್ಬ ಅರ್ಥಧಾರಿ ಎತ್ತಿದ, ಪದ್ಯದಲ್ಲಿ ಉಂಟೋ ಅವನು ಯಾಕೆ ತಂದನೋ ಗೊತ್ತಿಲ್ಲ, ಇನ್ನೊಬ್ಬ ಅದಕ್ಕೆ ಪೂರಕವಾಗಿ ಅದನ್ನು ಬೆಳೆಯಿಸ್ತಾ ಹೋಗೋದು. ಯಾವುದೋ ಒಂದು ವಿಷಯ, ಒಂದು ವಯಸ್ಸಿನ ವಿಷಯ, ಇವತ್ತಿನ ಇದಕ್ಕೆ ಸಂಬಂಧಪಟ್ಟ ಒಂದು ವಯಸ್ಸಾದರೆ ಮನುಷ್ಯನಲ್ಲಿ ಏನು ಮಾರ್ಪಾಡಾಗ್ತದೆ ಅಂತ, ಆ ವಿಷಯವನ್ನು ಸುಧನ್ವನು ಅರ್ಜುನನು ಇಬ್ಬರೂ ಸೇರಿ ಬೆಳೆಸ್ತಾ ಹೋಗೋದು. ಹುಡುಗಾಟದಲ್ಲಿದ್ದಾಗ ಏನು ಅನುಭವ ಆಗ್ತದೆ ಅದನ್ನು ಅರ್ಜುನನು ಸುಧನ್ನು ಸೇರಿ ಬೆಳೆಯಿಸ್ತಾ ಹೋಗೋದು. ಅಂದರೆ ಪರಸ್ಪರ ವಿರುದ್ಧ ನೆಲೆಯ ಪಾತ್ರಗಳಾದರೂ ಸಂವಾದದಲ್ಲಿ ಒಂದೇ ವಿಷಯವನ್ನು ಬೆಳೆಸಬಹುದು, ಒಂದು ವಾಕ್ಯವನ್ನು ಬೆಳೆಯಿಸ್ಬೋದು. ಆದರೆ ಒಂದು ನೆನಪಿಡಬೇಕು, ಅದು ಇವತ್ತಿಗೆ ಸಂಬಂಧಪಟ್ಟ ನಾ ಹೇಳೋದಲ್ಲ, ಸಂವಾದದ ಉತ್ಸಾಹದಲ್ಲಿ ಎಷ್ಟೋ ಸಲ ಪಾತ್ರ ಗೌರವ ನೆಲಕಚ್ಚುವುದುಂಟು.
ಅದಕ್ಕೆ ಉದಾಹರಣೆಗಳು ತುಂಬ ಉಂಟು, ನಾನು ಕೊಡಲಿಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ. ಆದರೆ ಇದರಲ್ಲಿ ಏನೋ ಹೇಳಿದ, ಆ ಉತ್ಸಾಹದಿಂದ ತಾನು ಹೇಳುವಾಗ ತನ್ನ ಪಾತ್ರ ಯಾವುದು ಏನು ಅನ್ನೋದನ್ನೂ ಮರೆತು. ಉದಾಹರಣೆಗೆ ಭೀಷ್ಮನ ಅರ್ಥ ಹೇಳುವ, ಕಾಮಕ್ಕೆ ಸಂಬಂಧಪಟ್ಟ ವಿಷಯವನ್ನು ಏನೋ ಒಂದು ಮುಂದುವರಿಸಿಬಿಟ್ರೆ ಕೇಳುವವರಿಗೆ ಖುಷಿಯಾಗ್ಬೋದು. ಕೇಳುವವರು ಎಷ್ಟೋ ಸಲ ಅತ್ಯದ್ಭುತ ವಿಮರ್ಶಕರು ಅಂತ ತಿಳಿಬೇಡಿ. ಕೇಳುವವರು ಮುಗ್ಧರು, ಮೂರ್ಖರು, ಮೂಢರು ಎಲ್ಲರೂ ಆಗಿರ್ತಾರೆ. ಹಾಗಾಗಿ ಅವರ ಪ್ರತಿಕ್ರಿಯೆ ನಮ್ಮ ಅರ್ಥದ ಯೋಗ್ಯತೆಯ ಮಾನದಂಡ ಅಲ್ಲ. ಆದರೆ ಆ ಪಾತ್ರದ ನೆಲೆ ಏನು? ಒಬ್ಬ ವಿರಕ್ತನಾದವ ಶೃಂಗಾರದ ಬಗ್ಗೆ ಮಾತಾಡಲಿಕ್ಕೆ ತೊಡಗಿದರೆ ಆ ಪಾತ್ರದ ನೆಲೆ ಏನು? ಪಂಚವಟಿ ಪ್ರಸಂಗದಲ್ಲಿ ಸಂವಾದ ಆಗ್ತಾ ಉಂಟು. ಪಂಚವಟಿ ಇದು ಶೂರ್ಪನಖಿಗೂ ರಾಮನಿಗೂ, ಮಾಯಾ ಶೂರ್ಪನಖಿ. ಶೂರ್ಪನಖಿಯ ಪದ್ಯ ಮುಗುದಲ್ಲಿಗೆ ರಾಮನಿಗೊಂದು ಎತ್ತುಗಡೆ ಉಂಟು. ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಒಬ್ಬರು ಹಿರಿಯ ಅರ್ಥಧಾರಿ, ಅವರ ಪ್ರತಿಕ್ರಿಯೆ ಒಂದು ಹಾಸ್ಯಾಸ್ಪದ ಅನ್ನುವ ಹಾಗಿತ್ತು. ಮದನನ ಪಟ್ಟದ ರಾಣಿ ಮೊದಲೇ ಬರಲಿಲ್ಲಲ್ಲ, ವಿಷಯ ಅದುವೇ. ಆ ಹೇಳುವ ಟೋನ್ನಲ್ಲಿ ಅಯ್ಯೋ ನೀನು ಮೊದಲೇ ಬರಲಿಲ್ಲಲ್ಲ, ನನಗೆ ನಷ್ಟ ಆಯ್ತಲ್ಲ ಎಂಬ ಹಾಗೆ ರಾಮನ ಅರ್ಥದಲ್ಲಿ ಬಂದರೆ, ಆಗ ಶೂರ್ಪನಖಿ ಮಾಡಿದವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರೆ ಏನಾಗ್ತದೆ ಅಂತ. ಹಾಗಾಗಿ ಸಂವಾದದಲ್ಲಿ ತುಂಬ ಪತನದ ಅವಕಾಶ ಹೆಚ್ಚಿರುವುದು. ಒಬ್ಬನೇ ಮಾತಾಡುವಾಗ ಬೀಳುವ ಜಾರುವ ಪ್ರಮೇಯ ಸ್ವಲ್ಪ ಕಡಿಮೆ, ಸಂವಾದದಲ್ಲಿ ಹೆಚ್ಚಿರ್ತದೆ. ಕೆಲವು ಸಲ ನಮ್ಮಂಥವರಿಗೆ ಪ್ರಚೋದನೆ ಆಗ್ತದೆ ಅವ ಮಾತಾಡುವಾಗ, ಅಯ್ಯೋ ಇದನ್ನು ಸೇರಿಸುವ ಸೇರಿಸಿದರೆ ನಮ್ಮ ಅರ್ಥವು ಬೀಳ್ತದೆ. ಒಂದು ಸಲ ನಮ್ಮಲ್ಲಿ ಒಬ್ಬರು ಬಯಲಾಟದ ಕಲಾವಿದರು, ಪ್ರಧಾನತಃ ತಾಳಮದ್ದಲೆಯಲ್ಲಿ ಸಾಕಷ್ಟು ಜನಪ್ರಿಯರಾಗ್ತಾ ಇರುವವರು, ಅವರು ಇವತ್ತಿನ ರಾಜಕೀಯವನ್ನು ತುಂಬ ಮಾತಾಡ್ತಾರೆ. ಏನು ವಿಶ್ವನಾಯಕ, ವಿಶ್ವಗುರು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿದರು ಒಂದು ಸಲ ನನ್ನ ಜೊತೆಯಲ್ಲಿ. ಇನ್ನೊಂದನ್ನು ಬಿಟ್ಟುಬಿಟ್ಟಿಯಲ್ಲ ಅಂದೆ ನಾನು. ನಿಜವಾಗಿ ನನಗೆ ಅಧಿಕ ಪ್ರಸಂಗ, ನನಗೆ ಈಗಲೂ ನಾನು ಅಕ್ಷಮ್ಯ ಅಪರಾಧ ಮಾಡಿದ್ದೇನೆ ಅಂತ ಚುಚ್ಚುತ್ತಾ ಉಂಟದು. ಏನು ಹೇಳ, ನರೇಂದ್ರ ಅಂತ ಒಂದು ಹೇಳಿಲ್ಲಲ್ಲಯ್ಯ ನೀನು ಅಂತ ಹೇಳಿದೆ. ಅವರು ಯಾವಾಗಲೂ ಹೇಳುವ ಶಬ್ದ ಹೇಳಿದೆ. ಹೌದು, ಜನರಿಗೂ ಸಂತೋಷ ಆಯಿತು, ಹೌದು, ಯಾರು ಅಂತ ನಿಮಗೂ ಗೊತ್ತಾಗಿರ್ತದೆ ಇಷ್ಟೊತ್ತಿಗೆ. ಆದರೆ ನನ್ನನ್ನು ನನಗೆ ಕ್ಷಮಿಸಿಕೊಳ್ಳಿಕ್ಕೆ ಆಗಲಿಲ್ಲ, ಇವತ್ತಿಗೂ ಆಗಲಿಲ್ಲ. 1 ವರ್ಷ ಆಯ್ತದ ಆ ಪ್ರಕರಣ ನಡೆದು. ಅಂದರೆ ಎಷ್ಟೋ ಸಲ ನಾವು ಏನನ್ನು ಎಣಿಸ್ತೇವೋ ಅದನ್ನು ಹೇಳಿಬಿಟ್ರೆ ಆ ಪಾತ್ರ ಅದಕ್ಕೆ ಮೌಲ್ಯ ಕಡಿಮೆ ಆಗ್ತದೆ. ಇದು ಸಂವಾದದಲ್ಲಿ ತುಂಬ ಜಾಗ್ರತೆ ವಹಿಸಬೇಕಾದ್ದು. ಜಾರುವ ದಾರಿಯಲ್ಲಿ ನಡೀತಾ ಹೋದ ಹಾಗೆ ಜಾರುವ ಅಪಾಯ ಹೆಚ್ಚಿದ್ದಷ್ಟು ಎಚ್ಚರವೂ ಹೆಚ್ಚಬೇಕಾಗ್ತದೆ. ಇನ್ನೊಂದು ಪಾತ್ರದ ಚಿತ್ರಣವನ್ನು ಈ ಅರ್ಥಧಾರಿ ಮಾಡುವುದು. ಈಗ ಸುಧನ್ವನ ಪಾತ್ರದ ಸ್ವಭಾವವನ್ನು ಅರ್ಜುನ ಚಿತ್ರಿಸುವುದು, ಅರ್ಜುನ ಪಾತ್ರದ ಸ್ವಭಾವವನ್ನು ಸುಧನ್ವ ಚಿತ್ರಿಸುವುದು. ಎಷ್ಟೋ ಸಲ ಇದರ ಅರ್ಥಧಾರಿ ಕೊಡುವ ಒಂದು ಪ್ರಚೋದನೆ ಇನ್ನೊಂದು ಪಾತ್ರಧಾರಿಯ ತನ್ನ ಸ್ವಭಾವ ಚಿತ್ರಣಕ್ಕೆ ಅನುಕೂಲ ಆಗುವುದುಂಟು. ಉದಾಹರಣೆಗೆ ಶರಸೇತು ಬಂಧನದಲ್ಲಿ ಅರ್ಜುನನಿಗೂ ಹನುಮಂತನಿಗೂ ಸಂಭಾಷಣೆ ನಡೀತಾ ಇದೆ. ಅರ್ಜುನ ಏನೋ ಸ್ವಲ್ಪ, ಅದು ಹನುಮಂತ ಏನೋ ಸ್ವಲ್ಪ ಹಗುರವಾದ್ದನ್ನು ಮಾತಾಡಿದಂತೆ ಇಟ್ಟುಕೊಳ್ಳಿ, ಪರೋಕ್ಷದಿಂದ ಅರ್ಜುನದನ್ನು ಸರಿಪಡಿಸಲಿಕ್ಕೆ ಬರ್ತದೆ. ಅದು ಪರಿಣತಿಯ ಒಂದು ಹಂತ ಮೀರಿದ ಮೇಲಿದ್ದು ಹೇಳೋದು ನಾನು, ತೀರಾ ಪ್ರಾರಂಭಿಕ ಹಂತದಲ್ಲಿ ಅಲ್ಲ. ಹೌದಯ್ಯ, ನೀನೇನು ಕಡಿಮೆ ಕಲಿತವನ, ಸೂರ್ಯನಿಂದಲೇ ಅಭ್ಯಾಸ ಮಾಡಿದವಲ್ವ, ರಾಮ ಅಲ್ವ ನಿನ್ನ ಮಾತಿಗೆ ಮೆಚ್ಚಿದ್ದು ಅಂತ ಹೇಳಿದ ಕೂಡಲೇ ಹನುಮಂತನಿಗೆ ಜಾಗೃತ ಆಗ್ತದೋ ನಾನು ಸ್ವಲ್ಪ ಸರಿಯಾದ್ದನ್ನು ಮಾತಾಡಬೇಕು ಅಂತ. ಅಂದರೆ ಹನುಮಂತನ ಸ್ವಭಾವವನ್ನು ಚಿತ್ರಿಸಲಿಕ್ಕೆ ಇನ್ನೊಬ್ಬ ಅರ್ಥಧಾರಿ ಕೊಡುವ ವಿಧಾನ. ಹೀಗೆ ಸಂವಾದದಲ್ಲಿ ಕೊಡುಕೊಳ್ಳುವಿಕೆ ಅನ್ನೋದು ಬಹಳ ಮುಖ್ಯ. ಮತ್ತು ತರಬಹುದಾದ ವಿಷಯಗಳಲ್ಲಿ ಇಬ್ಬರು ಅರ್ಥಧಾರಿಗಳಲ್ಲಿ ಒಪ್ಪಂದವೋ ಹೊಂದಾಣಿಕೆಯೋ ಅಥವಾ ಪರೋಕ್ಷದಿಂದ ಇದ್ದಾಗ ಆ ಸಂವಾದ ಅತ್ಯುತ್ಕೃಷ್ಟವಾಗಿ ರೂಪುಗೊಳ್ಳುತ್ತದೆ ಅನ್ನೋದು ನಿಸ್ಸಂಶಯ. ಇದಿಷ್ಟು ನನ್ನ ಹೇಳಿಕೆ. ಪರಿಣತದಿಂದ ಪ್ರಾತ್ಯಕ್ಷಿಕೆ, ಆದ್ದರಿಂದ ಪ್ರಾತ್ಯಕ್ಷಿಕೆ ಕುರಿತಾಗಿ ಹೆಚ್ಚೇನು ಹೇಳಲಿಕ್ಕಿಲ್ಲ. ಸಂವಾದ ಎಂಬ ಪ್ರಮೇಯದ ಕುರಿತಾಗಿ ಮಾತ್ರ ಅವರ ದೃಷ್ಟಾಂತವನ್ನು ಇಟ್ಟುಕೊಂಡು ನಾವು ಮುಂದುವರಿಯಬಹುದು. ಯಕ್ಷಗಾನದಲ್ಲಿ ಅದರ ಹಿರಿಮೆಯನ್ನು ಹೇಳುವಾಗ ಸಾಧಾರಣ ಎಲ್ಲರೂ ಹೇಳುವುದು ಇದು ಸಂವಾದ ವಿಭಾಗದಲ್ಲಿ ಆಶುಕಲೆ, ಎಕ್ಸ್ಟೆಂಪೋರ್, ಸ್ಪಾಂಟೇನಿಯಸ್ ಆದ ರಿಯಾಕ್ಷನ್ಸ್, ಇದನ್ನೇ ನಾವು ಹೈಲೈಟ್ ಮಾಡಿ ಇದು ಈ ಕಲೆಯ ಒಂದು ಅನನ್ಯತೆ ಅಂತ ನಾವು ಬಿಂಬಿಸ್ತಾ ಬರ್ತೇವೆ. ಹೊರಗೆ ನಾವು ಈಗಲೂ ಹಾಗೆ ಹೇಳುವ, ನಾವು ಒಳಗಿನಿಂದ ಸ್ವಲ್ಪ ಯೋಚನೆ ಮಾಡುವ. ತೆಂಕು ಬಡಗು ಅಂತ ಬೇಡ. ಯಕ್ಷಗಾನದಲ್ಲಿ ಸಾಧಾರಣವಾಗಿ ತಾಳಮದ್ದಲೆಗಳಲ್ಲಿ ನಾನು ಅಷ್ಟು ಅದನ್ನು ಅನ್ವಯಿಸಿ ಹೇಳುವುದಿಲ್ಲ. ಅಂದರೆ ಗೋಪಾಲಕೃಷ್ಣ ಭಾಗವತರು ಆಗಲೇ ಹೇಳಿದರು,
ತಾಳಮದ್ದಲೆಗೆ ಮಾತ್ರ ಅರ್ಥಗಾರಿಕೆಯನ್ನು ಸೀಮಿತವಾಗಿಸಬೇಡ. ಯಕ್ಷಗಾನ ಮತ್ತು ತಾಳಮದ್ದಲೆ ಒಟ್ಟು ಅರ್ಥಗಾರಿಕೆ ಇಟ್ಟುಕೊಂಡು ಸಂವಾದ ಸ್ವರೂಪ ವಿವೇಚನೆ. ಎಷ್ಟೋ ಭಾಗ ಈ ಪ್ರಸಿದ್ಧವಾದ ಭಾಗದ ಸಂವಾದಗಳು ಸಿದ್ಧ ಮಾದರಿಗೆ ಕಟ್ಟು ಒಡೆಯಲ್ಪಟ್ಟದ್ದು ನಾವು ಕಾಣ್ತೇವೆ. ಈಗ ಒಂದು ಯಕ್ಷಗಾನದಲ್ಲಿ ಭೀಷ್ಮ ವಿಜಯ ಪ್ರಸಂಗ, ಭೀಷ್ಮ ಪರಶುರಾಮ ಸಂವಾದ, ಕೃಷ್ಣ ಕೌರವ ಸಂವಾದ, ಸುಧನ್ವ ಅರ್ಜುನ ಸಂವಾದ. ಸಾಧಾರಣ ಸುಧನ್ವ ಇಂಥದ್ದೇ ಹೇಳ್ತಾನೆ, ಅರ್ಜುನ ಅದಕ್ಕೆ ಹೀಗೇ ಪ್ರತಿಕ್ರಿಯಿಸ್ತಾನೆ. ಪದ್ಯ ಅದೇ ಇರುವುದು, ಬೇಸಿಕ್ ನಮಗೆ ಆಧಾರ ಆಗಿ ಪದ್ಯ ಅದುವೇ. ಇದಾಗುವಾಗ ನಾವು ಅದನ್ನು ಆಶು ಕಲೆ, ಆಶು ಸಂವಾದ, ಸಂವಾದ ವೈಭವ, ಎಕ್ಸ್ಟೆಂಪೋರ್ ಇದನ್ನು ನಾವು ಎಷ್ಟು ನಮ್ಮ ಗರಿಮೆ ಅಂತ ಬಿಂಬಿಸುವುದಕ್ಕೆ ಸಾಧ್ಯ? ಪ್ರತಿನಿತ್ಯ ಕಲೆಗಳ ಪ್ರದರ್ಶನದ ಸಂಖ್ಯೆಯೂ ಇಲ್ಲಿ ನಾವು ಈ ಸಂವಾದಕ್ಕೆ ಸಂಬಂಧಿಸಿ ಗಮನಿಸಬೇಕು. ಈಗ ಹಿರಿಯ ಅರ್ಥಧಾರಿಗಳು ದಿನಕ್ಕೊಂದು ಮಾತಾಡ್ತಾ ಇದ್ದರು ಅಂತ. ಈಗ ಕೀರ್ತಿಶೇಷರಾದ ದೊಡ್ಡ ದೊಡ್ಡ ಕಲಾವಿದರ ಬಗ್ಗೆ ಕೇಳಿದ್ವಿ, ಅವ್ರದ್ದು ನಿನ್ನೆ ಇದ್ದಾಗ ಇವತ್ತಿರಲಿಲ್ಲ ಅಂತ. ಈಗ ವೈಭವೀಕರಿಸುವುದಕ್ಕೆ ನಾವು ಒಪ್ಪುತ್ತೇವೆ, ಹೌದೇ. ಆದರೆ ಹಿಂದೆ ಒಂದು ವರ್ಷದಲ್ಲಿ ಕೃಷ್ಣ ಸಂಧಾನ ಪ್ರಸಂಗ ಆಗುತ್ತಾ ಇದ್ದ ಸಂಖ್ಯೆ, ಈಗ ಒಂದು ವರ್ಷದಲ್ಲಿ ಅದೇ ಪ್ರಸಂಗ ಆಗುತ್ತಾ ಇರುವ ಸಂಖ್ಯೆ, ಇದು ಒಂದು ನಿರ್ಣಾಯಕ ವಿಷಯ. ಒಮ್ಮೆ ಕೌರವ ಹೇಳಿದವರಿಗೆ, ಈಗ ತುಂಬ ನಿಬಿಡವಾದ ಸೀಸನ್ನಲ್ಲಿ ವಾರದಲ್ಲಿ 3 ಕೌರವ ಸಿಕ್ಕಿರಬಹುದು, ಇಲ್ಲ ಅಂತಲ್ಲ, 3 ಅಲ್ಲ ಹಿಂದೆ. ಈಗ ದಿನಕ್ಕೆ 3 ಕೌರವ ಹೇಳುವವರಿದ್ದಾರೆ. ಕಾರ್ಯಕ್ರಮಗಳ ಸಂಖ್ಯೆಯ ದೃಷ್ಟಿಯಿಂದ ನಾನು ಹೇಳೋದು, ಗುಣಮಟ್ಟದ ದೃಷ್ಟಿಯಿಂದ ಅಲ್ಲ. ಇದು ಸಂವಾದವನ್ನು ನಾವು ಕಟ್ಟು ಬೆಳೆಸುವಲ್ಲಿ ಈ ಘಟಕವನ್ನು ನಾವು ನೆನಪಿಟ್ಟುಕೊಂಡು ಯೋಚಿಸಬೇಕು. ಈಗ ಇಷ್ಟು ಸಂಖ್ಯೆಯಲ್ಲಿ ಕಾರ್ಯಕ್ರಮ ನಿಬಿಡವಾಗಿ ಆಗ್ತಾ ಇರುವಾಗ, ಹೀಗೆ ಸಂವಾದದ ಬಗ್ಗೆ ಯೋಚನೆ ಮಾಡುವಾಗ ಅದನ್ನು ನಾವು ಹೊಸತನದಿಂದ, ಹೊಸತು ಅಂದರೆ ನಾವು ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಪದ್ಯ ಅದೇ ಇರುವುದು, ಅದರಲ್ಲಿ ಪ್ರಸ್ತಾವಿತವಾದ ವಿಷಯಗಳನ್ನು ನಾವು ಬೆಳೆಸಿ ಸಂವಾದ ಕಟ್ಟಬೇಕು. ಆದರೆ ಏನು ಮಾಡಬಹುದು ಎಂಬಲ್ಲಿ ಆಗಲೇ ಕಲ್ಚಾರ್ ಹೇಳಿದರು, ಆಧಾರ ಪ್ರಧಾನ ಸಂವಾದದ ಒಂದು ಮುಖ್ಯ ಘಟಕ. ಈಗ ಸೃಷ್ಟಿಗರ್ಜುನ ಎಂಬಲ್ಲಿ, ಸೃಷ್ಟಿಗರ್ಜುನ ಎಂಬುದನ್ನು ಸುಧನ್ವನ ಪಾತ್ರಧಾರಿ ಅವನ ಸೃಷ್ಟಿಶೀಲತೆಯನ್ನು ಬಿಂಬಿಸ್ತಾ ಆದಾನ ಪ್ರದಾನದ ಘಟಕವನ್ನು ನಾವು ನೋಡಿದರೆ, ಅರ್ಜುನನ ಸೃಷ್ಟಿಶೀಲತೆಯನ್ನು ಈಗ ಬೇರೆ ಬೇರೆ ನೆಲೆಯಿಂದ ಸುರಪನೈರಾವತನನ್ನು ಇಳಿಸಿದ ಪ್ರಕರಣದಿಂದ ತೊಡಗಿ ಬೇರೆ ಬೇರೆ ಹೇಳ್ತಾ ಹೋದರು. ಸೃಷ್ಟಿಗರ್ಜುನ ನೀನೆ ಎಂಬ ವಾಕ್ಯ ಇಟ್ಟುಕೊಂಡು ಅದನ್ನು ಬೇರೆ ಹೇಗೆ ಬೆಳೆಸಬಹುದು ಅಂತ ಅರ್ಥ ಹೇಳುವವರು ಯೋಚಿಸಿದರೆ, ಅಂದರೆ ಆಕರ್ಷಕವಾಗಿ ಕಾಣ್ತದೆ. ಕಲೆಯಲ್ಲಿ ಹಿರಿಯರು ಹೇಳಿದ್ದು ಕೇಳಿದ್ದೇನೆ, ಅನುಕರಣೆಯಿಂದಲೇ ತೊಡಗುವುದು ಒಂದು ಹಂತದಲ್ಲಿ ಕಲೆಯಲ್ಲಿ, ಕಲಾ ವ್ಯವಸಾಯ. ಮತ್ತೆ ಅದನ್ನು ಬೆಳೆಸಿ ಬೇರೆ ಬೇರೆ ಸಾಧ್ಯತೆಯತ್ತ ಮನಸ್ಸು ಮಾಡೋದು. ಆಕರ್ಷಕವಾಗಿ ಕಂಡದ್ದನ್ನು ಯಥಾವತ್ತಾಗಿ ನಾವು ಅನುಕರಿಸಿ ತೊಡಗಿದ್ದಾದರೂ ಬೇರೆ ಸಾಧ್ಯತೆಗಳನ್ನು ಅರ್ಥ ಹೇಳುವವರು, ವೇಷ ಮಾಡುವವರು ಚಿಂತಿಸಬೇಕು. ತೀರ ವಿರುದ್ಧವಾಗಿ ಪಾತ್ರದ ಸ್ಥಾಯಿ ಭಾವಕ್ಕೆ ಭಂಗ ಬರುವ ಹಾಗೆ ಪದ್ಯವನ್ನು ಬೆಳೆಸಬೇಕು ಅಂತಲ್ಲ, ಬೆಳೆಸಲಿಕ್ಕಾಗೋದೂ ಇಲ್ಲ. ಕೆಲವೊಮ್ಮೆ ಸಂವಾದ ಕಟ್ಟಿ ಬೆಳೆಸುವಲ್ಲಿ ಅದೊಂದು ತೊಡಕುಂಟು. ಈಗ ಶರಸೇತು ಬಂಧನದ ಉಲ್ಲೇಖ, ಶರಸೇತು ಬಂಧನದ ಹನುಮಂತ ಒಂದು ಪೆಕ್ಯುಲಿಯರ್ ಪಾತ್ರ. ಇಡೀ ರಾಮಾಯಣದಲ್ಲಿ ಚಿತ್ರಿತ ಆದ ಹನುಮಂತನಿಗೆ ಬಾಧೆ ಬರದಂತೆ ಈ ಹನುಮಂತ ಚಿತ್ರಣ ಆಗಬೇಕು. ಪ್ರಸಂಗದಲ್ಲಿ ಅದಕ್ಕೆ ತೊಡಕುಂಟು, ಸೂಕ್ಷ್ಮಜರಾದವರಿಗೆ ಗೊತ್ತಾಗ್ತದೆ. ಈಗ ಅವ ಸುಳ್ಳು ಹೇಳುವುದು ಯಾಕೆ ಎಂಬುದಕ್ಕೊಂದು ಸಮರ್ಥನೆ ಕಾರಣ ಕೊಡದಿದ್ದರೆ ಅವ ಬೆಳೆಯುವಂಥ ಹನುಮಂತ ಸುಳ್ಳೇ ಅಲ್ವ ಹೇಳುವುದು. ಅದನ್ನೊಂದು ಕಲಾತ್ಮಕವಾಗಿ ಹನುಮಂತನ ಒಂದು ವ್ಯಕ್ತಿತ್ವದ ಏಕಸೂತ್ರತೆಗೆ ಭಂಗ ಬಾರದ ಹಾಗೆ ಒಂದು ಜಾಣ್ಮೆಯಿಂದ ನಿರ್ವಹಿಸ್ತಾ ಹೋಗಬೇಕು. ಸಂವಾದದಲ್ಲಿ ನಾವು ಬೆಳೆಸುವುದು ಅಂತಂದರೆ ಪ್ರಸಂಗ ಆಧಾರ, ಪ್ರಸಂಗ ಟೆಕ್ಸ್ಟ್ ಅಂತ ಇಟ್ಟುಕೊಂಡು ರಾಮಾಯಣದ ಹನುಮಂತರಿಗೆ ತೀರ ಭಿನ್ನವಾದಂಥ ಒಂದು ಹನುಮಂತನನ್ನು ಹೊಸತು ಎಂಬ ನೆಲೆಯಿಂದ ನಾವು ಕಟ್ಟಿಕೊಡುವ ಹಾಗಿಲ್ಲ. ಆ ಏಕಸೂತ್ರತೆಯನ್ನು, ಪಾತ್ರದ ಚಾರಿತ್ರ್ಯವನ್ನು, ಹಿನ್ನೆಲೆಯನ್ನು, ಅನ್ಯ ಪ್ರಸಂಗಗಳ ಅದರ ಸ್ವರೂಪವನ್ನು ಗ್ರಹಿಸಿಯೇ ನಾವು ಮುಂದೆ ಹೋಗಬೇಕು. ಆದರೆ ಸಂವಾದ ರೋಚಕವಾಗುವಲ್ಲಿ ಯಾವ ಯಾವ ಅಂಶಗಳನ್ನು ನಾವು ಉದ್ದೀಪಿಸಬಹುದು, ಅದನ್ನು ಹೇಗೆ ಭಿನ್ನವಾಗಿ ಕಟ್ಟಬಹುದು, ಕನ್ಕ್ಲೂಷನ್ ಅದೇ ಬರಬೇಕು. ಆದರೆ ನಾವು ವಿಹರಿಸುವಂತಹ ಕೇಂದ್ರಗಳನ್ನು ಬದಲಿಸ್ತಾ ಹೋಗಬಹುದು. ಇದು ಸಂವಾದದಲ್ಲಿ ಗಮನಿಸಬಹುದಾದಂತಹ ಒಂದು ಅಂಶ. ಇನ್ನೊಂದು ಸಂಯಮ.
ಅವರು ಆಡಿದ್ದನ್ನೇ ಕಲ್ಚರ್ ಪ್ರಸ್ತಾವಿಸಿದ ವಿಷಯಗಳೇ ಇದು. ಯಾವುದಕ್ಕೆಲ್ಲ ಪ್ರತಿಕ್ರಿಯಿಸಬಹುದು ಅಂತ ನೋಡುವುದರ ಜೊತೆಯಲ್ಲಿ ಯಾವುದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬಾರದು ಅಂತ ಸಂಯಮ ಇಟ್ಟುಕೊಳ್ಳುವುದು. ಇದೀಗ ನಾನು ಥಿಯರಿ ಹೇಳ್ತಾ ಇರೋದು, ನನ್ನ ಅರ್ಥದಲ್ಲಿ ಆ ಸಂಯಮ ಪೂರ್ತಿ ರೂಢಿ ಆಗಲಿಲ್ಲ. ಬೇಡದಿದ್ದದಕ್ಕೆ ನಾನು ಪ್ರತಿಕ್ರಿಯಿಸ್ತೇನೆ, ಪ್ರತಿಕ್ರಿಯಿಸಿದ್ದುಂಟು. ನಾವೀಗ ಏನು ಆಗಬೇಕು ಅಂತ ಹೇಳುವಾಗ ನಾನು ಮಾಡ್ತಾ ಇದ್ದೇನೆ ಎಂಬುದರಿಂದ ಹೇಳಿದ್ದಲ್ಲ. ಆದರೆ ಆದರ್ಶ ಆಗಿ ನಾವು ಒಂದು ಮಾರ್ಗ ಯಾವುದು ಅಂತ ಯೋಚಿಸುವುದಿದ್ರೆ ಸಂಯಮ, ಪಾತ್ರ ಸಂಯಮವನ್ನು ಕಾದುಕೊಂಡು ಪ್ರತಿಕ್ರಿಯಿಸಬಹುದಾದದ್ದಕ್ಕೆ ಪ್ರತಿಕ್ರಿಯಿಸ್ತಾ, ಅಲ್ಲದ್ದನ್ನು ನಮ್ಮನ್ನೇ ನಾವು ಸ್ವಯಂ ನಿಯಂತ್ರಣಕ್ಕೊಳಪಡಿಸ್ತಾ ಸಾಗುವುದು ಸಂವಾದದ ರೋಚಕತೆಗೆ ಕಾರಣವಾಗ್ತದೆ. ಮತ್ತು ಸಂವಾದ ಬಿರುಸಾಗ್ತಾ ಹೋದ ಹಾಗೆ ಹಿಂದಿನ ಕ್ರಮ ಬಿಟ್ಟು ಟಾಸಿಂಗ್, ಒಂದೊಂದು ವಾಕ್ಯ, ಆ ವಾಕ್ಯ ತುಂಬ ಅಪಾಯಕಾರಿಯೂ ಹೌದು. ಆ ಶೈಲಿ, ಈಗ ಆಧುನಿಕ ಶೈಲಿ ಅಂತ ನಾವೇನು ಗುರುತಿಸ್ತೇವೆ, ಒಂದು ವಾಕ್ಯ ಹೇಳಿದ್ದಕ್ಕೆ ಒಂದು ವಾಕ್ಯ ಪ್ರತಿಕ್ರಿಯಿಸುವುದು, ಒಂದು ವಾಕ್ಯ ಹೇಳಿದ್ದಕ್ಕೆ ಒಂದು ವಾಕ್ಯ ಪ್ರತಿಕ್ರಿಯಿಸುವುದು. ಮತ್ತು ಕೆಲವರಲ್ಲಿ ಸಂವಾದ ಅದು ಮನೋಧರ್ಮಕ್ಕೆ ಸಂಬಂಧಿಸಿದ್ದು, ಕೊನೆಗೆ ವಾಕ್ಯ ನನ್ನದು ನಿಲ್ಲಬೇಕು ಅಂತ ಕೆಲವರಿಗೊಂದು, ಕೊನೆಯ ವಾಕ್ಯ ನನ್ನದಾಗಬೇಕು ಅಂತ. ಅದೀಗ ವಿಷಯ ಆಧಾರಿತವಾಗಿ ಮೇಲ್ಮೈ ಸಾಧಿಸುವುದು ಅಂತಲ್ಲ, ಲಾಸ್ಟ್ ಸೆಂಟೆನ್ಸ್ ನಂದಾಗಿದೆ, ಆದರೆ ಅದು ವಿನ್ ಆದ ಅಂತ ಅವನ ಮನೋಭೂಮಿಕೆಯಲ್ಲಿದ್ದರಿಂದ ಏನಾದರೂ ಮುಗಿಸಲಿಕ್ಕೆ ಬಿಡದೆ ಅದು ಸಂವಾದ ಅನಗತ್ಯವಾಗಿ ಲಂಬಿಸ್ತಾ ದೀರ್ಘ ಆಗ್ತಾ ಹೋಗುವುದಕ್ಕೆ ಅದು ಒಂದು ಕಾರಣ. ಅಂತಹ ಆಗ್ರಹಗಳನ್ನು ಬದಿಗಿಟ್ಟಷ್ಟು ಸಂವಾದ ಚೆಂದ ಆಗ್ತಾ ಹೋಗ್ತದೆ. ಸಂವಾದದಲ್ಲಿ ಇನ್ನೊಂದು ಸಂಯಮದ ಜೊತೆಯಲ್ಲೇ ಗುರುತಿಸಬಹುದಾದ್ದು, ಈಗ ಎಷ್ಟು ಪಾತ್ರ ತಾದಾತ್ಮ್ಯ ಅಂತ ಹೇಳಿದರು, ಈಗ ತಾದಾತ್ಮ್ಯ, ತನ್ಮಯತೆ, ತಲ್ಲೀನತೆ, ಇದು ಯಾವುದು ಇರಲಿ ಶಬ್ದ, ನಮ್ಮ ಪರ್ಫಾರ್ಮೆನ್ಸನ್ನು ನಾವು ಅವಲೋಕನ ಮಾಡ್ತಾ ಪ್ರೆಸೆಂಟ್ ಮಾಡುವಷ್ಟು ಮಾತ್ರ ತಾದಾತ್ಮ್ಯ ಹೊಂದುವುದಕ್ಕೆ ಸಾಧ್ಯ. ಅದಿಲ್ಲದಿದ್ದರೆ ಏರುಪೇರಾಗ್ತದೆ. ನಾವು ಕೂಗುವುದನ್ನು, ನಾನು ಅದನ್ನು ಸರಳವಾಗಿ ಹೇಳುವುದಾದರೆ, ನಾನು ಕೂಗುವುದನ್ನು ಒಳಗಿನಿಂದ ನಾನು ಎಂಜಾಯ್ ಮಾಡ್ತೇನಾದರೆ ನಾ ಕಣ್ಣೀರು ಹಾಕಬಹುದು. ನಾನು ಕೂಗುವಾಗ ಒಳಗಿಂದಲೂ ನನಗೆ ದುಃಖವೇ ಆಗುವುದಾದರೆ ನಾನು ಕಣ್ಣೀರು ಹಾಕಬಾರದು ರಂಗದಲ್ಲಿ. ಈ ತಾದಾತ್ಮ್ಯ ಎಷ್ಟು ಉಂಟು ಅಂತ ಹೇಳಿದರು, ನಾವು ಏಕಕಾಲದಲ್ಲಿ ಒಳಗಿನವರಾಗಿ ಪಾತ್ರವಾಗಿಯೂ ಕಲಾವಿದನಾಗಿಯೂ ಒಂದು ಪಾತ್ರವನ್ನು ಸಮೀಪಿಸ್ತಾ ಇರುವ ಒಂದು ಮನಸ್ಥಿತಿಯಲ್ಲಿ ಸಂವಾದ ಮುಂದೆ ಹೋಗ್ತಾ ಇರುವುದರಿಂದ ಪಕ್ಕ ಒಂದು ಸಂವಾದದಲ್ಲಿ, ಈಗ ಸುಧರ್ಣಾರ್ಜುನ ಸಂವಾದದಲ್ಲಿ ಚಂದದ ಒಂದು ಮಾತು ಬಂತು, ಅರ್ಜುನನಿಂದ ಬಂತು. ಈ ಸಂವಾದದ ಮೇಲ್ಮೆ ಸಾಧಿಸುವ ಒಂದು ಭರದಲ್ಲಿ ಆ ಚಂದದ ಮಾತನ್ನು ನಾವು ಕಟ್ ಮಾಡದಿದ್ದರೆ, ಅದಕ್ಕೆ ಕೌಂಟರ್ ಮಾಡದಿದ್ದರೆ, ಅದಕ್ಕೇನಾದರೂ ಪ್ರತಿಕ್ರಿಯೆ ಕೊಡದಿದ್ದರೂ ಈ ಪಾತ್ರ ನಿರ್ವಹಣೆಗೆ ಯಾವ ಬಾಧೆಯೂ ಇಲ್ಲ ಅಂತಿದ್ದರೆ ಆ ಮಾತನ್ನು ಉಳೀಲಿಕ್ಕೆ ಬಿಡಬೇಕು, ಆ ಮಾತು ಉಳೀಬೇಕು. ಈಗ ನಮಗೆ ಏನಾಗ್ತದೆ ಅಂದರೆ, ಅದು ಒಳ್ಳೆ ಮಾತಾದರೂ ನಾನು ಎದುರು ಪಾತ್ರ ಅಲ್ವ, ಖಂಡಿಸಬೇಕು ಅಂತ ಇಲ್ಲ. ಈಗ ಸಂವಾದ ಸ್ವಾರಸ್ಯ ಅಂದರೆ ಅದು ಯಾವಾಗ ಅಂದರೆ ಅದು ಮುಂದೆ ವಿವೇಚನೆಗೆ ಬರ್ತದೆ. ವಾದ ಚರ್ಚೆಯ ಒಂದು ಭಾಗ ಉಂಟಲ್ಲ, ಅದರಲ್ಲಿ ವಿವೇಚಿಸುವ ಚರ್ಚೆ ಹೇಗಿರಬೇಕು, ಚರ್ಚೆ ಸ್ವರೂಪ ಅಂತ. ನಾನು ಸಂವಾದಕ್ಕೆ ಸಂಬಂಧಿಸಿ ಹೇಳುವುದು, ಪ್ರತಿ ಮಾತಿಗೂ ಪ್ರತಿಕ್ರಿಯೆ ಕೊಡಬೇಕು, ಪ್ರತಿ ಮಾತನ್ನು ನಾನು ಮೀರಿ ನಿಲ್ಲಬೇಕು. ಈ ಧಾವಂತ ಆಂತರಿಕವಾಗಿದ್ದರೆ ಸಂವಾದ ಸ್ವಾರಸ್ಯ ಆಗುವುದಿಲ್ಲ. ಮತ್ತು ಅವರು ಒಂದಾಗಿ ಮನೋಭೂಮಿಕೆ ಒಂದಾಗಿ ನಾವು ಪರಸ್ಪರ ವಿರೋಧ ಮಾಡುವುದಿಲ್ಲ ಅಂತ ಒಂದು ಒಪ್ಪಂದದಿಂದಲೇ ಮತ್ತೊಂದಷ್ಟು ದೀರ್ಘ ಹೋದದ್ದು. ಅದರ ಎಲ್ಲ ಅತಿರೇಕಗಳನ್ನು ಕಂಡದ್ದು ಈ ರಂಗದಲ್ಲೇ. ಆದರೆ ಒಂದು ಮನೋಭೂಮಿಕೆ ವಿರೋಧ ಮಾಡುವಾಗಲೂ ಐಕ್ಯಗೊಳ್ಳದೇ ಇದ್ದರೆ, ಈಗ ನಾನು ರಂಗದಲ್ಲಿ ಅದೊಂದು ಈಗ ಒಂದು ಅಪವಾದ ಉಂಟು. ಈಗ ಅದು ಬೆರಳೆಣಿಕೆಯದ್ದೇ ಪ್ರಸಿದ್ಧರು ಅಂತ ಇರುವವರಾದರೂ ಕೂಡ ಅವರು ಅವರನ್ನೇ ಬಯಸ್ತಾರೆ, ಇವರನ್ನೇ ಬಯಸ್ತಾರೆ ಅಂತ. ಈಗ ವ್ಯಾವಹಾರಿಕವಾದ ಕಾರಣವನ್ನು ಬಿಟ್ಟು ನಾನು ಹೇಳಿದ್ದು, ಹಾಗೆ ಇದ್ದರೆ ಅದು ತಪ್ಪೇ, ಅದಕ್ಕೆ ಸಂಯೋಜನೆ. ಆದರೆ ಪ್ರತಿಯೊಬ್ಬ ಕಲಾವಿದರು ತನಗೆ ಇಂಥವ ಸಿಕ್ಕಿದರೆ ಒಳ್ಳೆಯದು ಅಂತ ಕಾಣುವುದಕ್ಕೆ ಕಾರಣವಾಗುವ ಒಂದು ಘಟಕ. ನಾವೊಂದು 4 ಜನ ಸೇರಿದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲಿ ಒಂದು ಚಹಾ ಕುಡಿಯುವಾಗ ಇವನನ್ನು ಚಹಾ ಕೊಟ್ಟಿಗೆ ಕರೀಬೋದು ಅಂತ ನೋಡ್ತೇವೆ. ರಂಗದ ವ್ಯವಹಾರ ಅದಕ್ಕಿಂತ ಗಂಭೀರ ಅಲ್ವ, ಒಟ್ಟಿಗೆ ನನಗೆ ಆಗಬಹುದು ಅಂತ ನೋಡಿದರೆ ತಪ್ಪಲ್ಲ. ಇವರೊಟ್ಟಿಗೆ ಮನೋಭೂಮಿಕೆ ಐಕ್ಯ ಸಾಧಿಸಿ ಒಂದು ಚೆನ್ನಾಗಿ ನಮಗೆ ಕಟ್ಟಿ ಬೆಳೆಸಲಿಕ್ಕಾಗ್ತದೆ ಅಂತ ವಿಶ್ವಾಸ ಇದ್ದ ಜೊತೆಯನ್ನು, ಪ್ಯಾರನ್ನು ಎಲ್ಲ ಆರ್ಟ್ ಫೀಲ್ಡಲ್ಲಿ ಇದುಂಟು. ನಾವು ತಾಳಮದ್ದಲೆಗೆ ಮಾತ್ರ ಸೀಮಿತ ಆಗಿ ಯೋಚಿಸುವುದು ಬೇಡ. ಶಾಸ್ತ್ರೀಯ ಸಂಗೀತದಲ್ಲಿ
ಡ್ಯಾನ್ಸಲ್ಲಿ ರಂಗದಲ್ಲಿ ಐಕ್ಯಗೊಳ್ಳುವ ಮನೋಧರ್ಮಗಳು ಐಕ್ಯಗೊಳ್ಳಬಹುದಾದಂಥ ಸಿಂಗರ್ ಮತ್ತು ಡ್ಯಾನ್ಸರ್, ಸಹವಾದಕ ವಯಲಿನಿಸ್ಟ್ ಮತ್ತು ಸಿಂಗರ್, ಅದು ಪ್ರತ್ಯೇಕ ಪ್ರತಿಭೆಗಳು, ಅವರ ಸೃಜನಶೀಲತೆ ಬೇರೆ, ಆದರೂ ಎಲ್ಲೋ ಅವರಿಗೆ ಸಿಂಕಿಂಗ್ ಪಾಯಿಂಟ್ಸ್ ಇದ್ದದ್ದರಿಂದಲೇ ಆ ಜೋಡಿ ಪ್ರಸಿದ್ಧ ಆಗ್ತಾ ಹೋಗ್ತದೆ. ಆಗುವುದಕ್ಕೆ ಸಂವಾದ ಮಾಡುವವರು ಶ್ರಮಿಸಬೇಕು. ಆ ಪ್ಯಾರಿಂಗ್ ನಿಲ್ಲಬೇಕು ಅಂತ ಆದರೆ ಅದೇ ಇರಬೇಕು ಅಂತ ನಾನು ಹೇಳುವುದಲ್ಲ. ಆ ಮನೋಭೂಮಿಕೆ ಐಕ್ಯಗೊಳ್ಳುವ ನೆಲೆಯನ್ನು ಎಲ್ಲ ಕಲಾವಿದರು ಪ್ರಯತ್ನದಿಂದ ಸಾಧಿಸಿದರೆ ಜೊತೆಗಳು ಹೆಚ್ಚಾಗ್ತಾ ಹೋಗ್ತದೆ ರಂಗದಲ್ಲಿ. ಇಲ್ಲದಿದ್ದರೆ ಆ ಸೀಮಿತವಾದ ಜೊತೆ ಒಟ್ಟಾದರೆ ಮಾತ್ರ ಒಳ್ಳೆಯದಾಗ್ತದೆ ಎಂಬ ಅಭಿಪ್ರಾಯ ದಟ್ಟಾಗ್ತಾ ಹೋಗ್ತದೆ. ಆ ಜೊತೆಯನ್ನು ಬೆಳೆಸಬೇಡಿ, ಆ ಮನೋಭಾವವನ್ನು ಬೆಳೆಸಿಕೊಂಡ್ರೆ ಎಲ್ಲ ಜೊತೆಯೂ ಆಕರ್ಷಕ ಆಗಲಿಕ್ಕೆ ತೊಡಗುತ್ತದೆ, ಎಲ್ಲ ಸಂವಾದಗಳು ಸುಂದರ ಆಗಲಿಕ್ಕೆ ತೊಡಗುತ್ತದೆ. ಇಷ್ಟನ್ನು ಹೇಳಿ ವಿರಮಿಸ್ತೇನೆ. 3 ವಿಷಯವನ್ನು ಅತ್ಯಂತ ಗಿಡ್ಡ ಹೇಳುತ್ತೇನೆ. ಒಂದು, ರಾಮ ರಾವಣರು, ನಾನೀಗ ವಾಸ್ತವರಂಗ ಭಟ್ರು ಹೇಳಿದ್ದನ್ನೇ ನೆನಪಿಸುವಂಥದ್ದು. ರಾಮರಾವಣರು ರಾಮ ಕೋಟು ತೆಗೆದಿಟ್ಟದ್ದು, ರಾವಣ ಪೈರನ ಕೈಯನ್ನು ರಟ್ಟೆವರೆಗೆ ತಂದದ್ದು ಉಂಟು. ಅದೇ ಕಲಾವಿದರು ರಾವಣ ರಾಮನನ್ನು ಹೊಗಳಿದ್ದು, ರಾಮ ರಾವಣನನ್ನು ಹೊಗಳಿದ್ದು ಅದೇ ಕಲಾವಿದರೇ ಬಹಳ ಹಿಂದೆ, ಕೀರ್ತಿಶೇಷರು. ಇನ್ನೊಂದು ನನಗೆ ತುಂಬ ಪ್ರಚೋದನೆ ಕೊಟ್ಟದ್ದು, ಕೌರವ ಕೃಷ್ಣ ಹೇಳುವವರು ಅಥವಾ ಭೀಷ್ಮ ಪರಶುರಾಮ ಹೇಳುವವರು, ಮಾಗಧ ಕೃಷ್ಣ ಹೇಳುವವರು ಮಾನಸಿಕವಾಗಿ ಹಾರ್ದಿಕವಾಗಿದ್ದಾಗ ರಂಗದಲ್ಲಿ ಅದು ಉತ್ಕೃಷ್ಟ ನಿರ್ವಹಣೆ ಆಗ್ತದೆ. ಕಾರಣ ಕಲಾವಿದರು ಪರಸ್ಪರ ಮಾನಸಿಕವಾಗಿ ರಂಗದ ಹೊರಗೆಯೂ ಇರಬೇಕಾದ್ದು ಅಂತ ಹೇಳುವಂಥ ಮಾತು ಈ ರಂಗಭೂಮಿಯ ಏನು ಇದರ ಆರೋಗ್ಯವನ್ನು ಬೆಳೆಸುವಲ್ಲಿ ತುಂಬ ಪೂರಕವಾದ ಅದು ಪೋಷಕಾಂಶ. ನಾನು ಇವರ ಮಾತಿನ ಮೇಲೆ 2, ಒಂದು ವಾಸ್ತವರಂಗ ಭಟ್ರೊಂದು ಹನುಮಂತನ ಇದನ್ನು ಹೇಳಿದರು, ಅದು ತುಂಬ ನಾನು ಖುಷಿಯಾಯಿತು. ಅಲ್ಲಿ 3 ಸೇತುವೆ ಮುರಿದ ಮೇಲೆ ಹನುಮಂತ ಅರ್ಜುನನಿಗೆ ಛೇಡಿಸುವ ಮಾತು ಉಂಟು ಅಲ್ವಾ, ಆಡಿದ ಭಾಷೆಯ ಮತ್ತು ಹಿಂದೆ 2. ಅದು ಹನುಮಂತನ ಆ ವ್ಯಕ್ತಿತ್ವದ ಉತ್ಕೃಷ್ಟತೆಗೆ ಅವ ಅರ್ಜುನನಂತೂ ಛೇಡಿಸುವುದು ನಮಗೆ ತುಂಬ ಹಾಸ್ಯಾಸ್ಪದ ಆಗ್ತದೆ ಅಂತಲೂ. ಅದಕ್ಕೆ ತುಂಬ ಹೊತ್ತು ಕುಣಿಯುವುದು, ವಿಕಾರ ಮಾಡುವುದು, ಅದು ಅವಾಗ ಇವ ಹನುಮಂತ ಹೌದಾ ಅಲ್ವ ಅಂತ ಅರ್ಜುನನಿಗೆ ಡೌಟ್ ಬರೋದು. ಪ್ರಸಂಗ ಪಠ್ಯ ಹಾಗಿದ್ದರೂ ಪಾತ್ರಧಾರಿ ಅದನ್ನು ವಿವೇಚನೆಯಿಂದ ಸಮಗ್ರ ರಾಮಾಯಣದ ಹನುಮಂತನ ಪಾತ್ರವನ್ನು ಆವಾಹಿಸಬೇಕಾದೊಂದು ಮುಖ್ಯ. ಇನ್ನೊಂದು, ತಾನು ಅನುಭವಿಸಿ ರಸ ಪ್ರತಿಪಾದನೆ ಮಾಡುವಂಥದ್ದು, ಇದು ಉತ್ಕೃಷ್ಟ ಸಂಗತಿ. ಮತ್ತು ಅದು ಹೊರಗೆ ದುಃಖ ಮಾಡುವಾಗ ಒಳಗೆ ಅದನ್ನು ಅನುಭವಿಸಿ ಆನಂದಿಸಬೇಕು ಅಂತ ಹೇಳುವಂಥದ್ದು ಒಂದು ಮಧ್ಯಾಹ್ನದ ಮೇಲೆ ಅಥವಾ ಬೆಳಗ್ಗೆ ಒಂದು ಸೆಷನ್ ಇಟ್ಟುಕೊಳ್ಳುವ ಸಂಗತಿ ಅದು ಈ ರಂಗಭೂಮಿಯಲ್ಲಿ. ಪಾತ್ರಾವೇಶ, ಪಾತ್ರದ ಪರಕಾಯ ಪ್ರವೇಶ ಇತ್ಯಾದಿ. ಮತ್ತೊಂದು, ಕಲ್ಚರು ಬಹಳ ಸಂವಾದವನ್ನು ಬೆಳೆಸುವಲ್ಲಿ ಪೂರಕವಾಗುವಂತಹದ್ದು. ಇದರ ಮಾತು ಅವನಿಗೆ ಪೂರಕ, ಅವನ ಮಾತು ಇವನಿಗೆ ಪೂರಕ ಆಗುವಂಥದ್ದು. ಒಂದು ಮಾತು ನಿಮ್ಮ ಮಾತಿನ ಮೇಲೆ ಹೇಳ್ತೇನೆ. ಒಬ್ಬರು ಹಿರಿಯ ಕಲಾವಿದರು, ತುಂಬ ಅನುಭವಿ, ಅಧ್ಯಯನ ಉಳ್ಳವರು, ಅವರು ಪರಂಧಾಮದ ಕೃಷ್ಣ ಹೇಳುತ್ತಿದ್ದರು. ನಮ್ಮ ಜೊತೆಗೆ ಇರುವ ವಾಸ್ತವರಂಗ ಭಟ್ರು ಅರ್ಜುನ ಹೇಳುತ್ತಿದ್ದರು ಪರಂಧಾಮದ್ದು, ಬಹುಶಃ 15 ವರ್ಷದ ಹಿಂದಿನ ಕಥೆ. ಮಾತಾಡ್ತಾ ಅವರು ಹೇಳಿದರು, ಒಂದು ಕಡೆಯಲ್ಲಿ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಲಿಲ್ಲ ಅಂತ ಹೇಳಿದರು. ಅವರು ಕೃಷ್ಣ ಮಾಡಿ. ನನಗೆ ರಂಗಭಟ್ರ ಅವಧಾನ ಖುಷಿಯಾದ್ದು, ಅವರದ್ದೇ ಒಂದು ನಗೆ ಉಂಟದೆ ಅದು ಅಂತ ಹೇಳಿ, ನಾನು ಕೇಳಿದ್ದೇನೆ ಅಲ್ವಾ ಕೃಷ್ಣ ಅಂತ ಹೇಳಿದ್ರು. ಅಂದರೆ ತಾನು ಅರ್ಜುನನಾಗಿ ಕೃಷ್ಣನನ್ನು ಅರ್ಜುನನಾಗಿಸಿದ್ರು ಅಂತ. ಇದು ನನಗೆ ಉತ್ಕೃಷ್ಟ ನೆನಪು ಹೇಳಿದ್ದಾನು. ಮಾತು ಮುಗಿಸಿದೆ. ನಮಸ್ಕಾರ. ಧನ್ಯವಾದಗಳು. ಈ ಒಂದು ಸಂವಾದ ಕಾರ್ಯಕ್ರಮದ ಕುರಿತು ಸಕ್ರಿಯವಾಗಿ ಚರ್ಚೆಯಲ್ಲಿ ಭಾಗವಹಿಸಿದ ವಾಸುದೇವ ರಂಗಭಟ್ರಿಗೆ ಮತ್ತು ರಾಧಾಕೃಷ್ಣ ಕಲ್ಚಾರಿಗೆ ಹಾಗೂ ಉಜಿರೆ ಅಶೋಕ್ ಭಟ್ರಿಗೆ ಸಮಯದ ಮಿತಿ ಇರುವುದರಿಂದ ಈಗ ಮುಂದಿನ ಒಂದು ತಂತ್ರಾಂಶಕ್ಕೆ ನಾವು ಹೋಗ್ತಾ ಇದ್ದೇವೆ. ಈಗ ಭಾವ ಪ್ರಕಟಣೆ ಎಂಬ ಒಂದು ವಿಷಯದ ಮೇಲೆ ನಾವು ಈ ಭಾಗದ ಇವತ್ತಿನ ಉದಯೋನ್ಮುಖ ಸಮರ್ಥ ವೇಷಧಾರಿಯಾಗಿರುವಂಥ ಹಂಸಳ್ಳಿ ಈಶ್ವರ ಭಟ್ ಅವರು ವಾಲಿವದೆಯ ಜಾಣನ ಹೌದು ಈ ಪದ್ಯಕ್ಕೆ ಮಾತಿನ ಮೂಲಕ, ಯಾಕೆಂದರೆ ಸಂಕೀರ್ಣವಾದಂಥ ಭಾವವಾಗಿರುವುದರಿಂದ ನಾವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ವಾಲಿವದೆಯಲ್ಲಿ ಆ ಪದ್ಯದಲ್ಲಿ ಅವನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಜೊತೆಯಲ್ಲಿ ಅವನು ರಾಮನಂತವನನ್ನು ಖಂಡಿಸುವುದು ಇರುವುದರಿಂದ ಒಂದು ಸಂಕೀರ್ಣವಾದ ಭಾವ ಅದನ್ನು ನಮ್ಮ ಹಂಸಳ್ಳಿ ಈಶ್ವರ ಭಟ್ರು ಪ್ರಕಟಿಸ್ತಾರೆ. ಹಾಗೆ ಅವ್ರದ್ದೊಂದು ವಿಶೇಷತೆ ಉಂಟು. ಇಲ್ಲಿ ತುಂಬ ವಿದ್ವಾಂಸರೆಲ್ಲ ಸೇರಿದ್ದಾರೆ, ಯಕ್ಷಗಾನವನ್ನು ಬಲ್ಲವರು, ತಜ್ಞರು. ಅವರು ಹೇಳಿದ್ದಾರೆ, ಅವರು ತಾನು ಮಾಡಿದಂಥ ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಮುಕ್ತವಾಗಿ ವಿಮರ್ಶಿಸುವುದಕ್ಕೆ, ಟೀಕಿಸುವುದಕ್ಕೆ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ.
ಇದು ನಿಜವಾಗಿ ಒಬ್ಬ ಕಲಾವಿದನ ಆದರ್ಶ ಅಂತ ನಾನು ಭಾವಿಸ್ತೇನೆ. ಅದನ್ನು ಸನ್ಮಾನ್ಯ ಈಶ್ವರ್ ಭಟ್ ಅವರು, ಹಂಸಹಳ್ಳಿ ಈಶ್ವರ್ ಭಟ್ ಅವರು ತೋರಿಸ್ಬೇಕು ಅಂತ ಹೇಳಿ. ಜಾಣನ ಹೌದೌದು ವಾಲಿವದೆಯ ಪದ್ಯ. ಜಾಣನ ಹೌದೌದು ಸಂಗರ ಕತಿತ್ರಾಣ ಹೌದೌದು ಸಂಗರ ಕತಿತ್ರಾಣ ಹೌದೌದು ಕ್ಷೋಣಿಯೋಳ್ ನಿನಗೆನೆ ಗಾಣೆ ಪರಾಕ್ರಮೇ ಕ್ಷೋಣಿಯೋಳ್ ನಿನಗೆನೆ ಗಾಣೆ ಪರಾಕ್ರಮೇ ಜಾಣ ಹೌದೌದು ನಿಜಾಣ ಹೌದೌದು. ಏನು ಆಶ್ಚರ್ಯ ಇದು! ಕಪಿಗಳಾದ ನಾವು ಗುಡ್ಡಕ್ಕೆ ಗುಡ್ಡವನ್ನು, ಮರಕ್ಕೆ ಮರವನ್ನು, ಒಬ್ಬರ ಮೇಲೆ ಒಬ್ಬರು ಹೊಯ್ದಾಡಿ ಎಸೆದಾಡಿ ಹೋರಾಟ ಮಾಡುವ ಕಾಲಕ್ಕೆ ನಿಶ್ಚಿತವಾದಂತಹ ಅಸ್ತ್ರವ ಶಸ್ತ್ರವು ಬಂದು ಸೇರುತ್ತಾ ಇದೆಯಲ್ಲೋ. ಯಾರು ಯಾರು ಅಂತ ಸುತ್ತಲೂ ಕಣ್ಣಾಯಿಸಿ ನೋಡಿದರೆ ಮರದ ಮರೆಯಿಂದ ಮಾನವಾಕೃತಿ ಕೇಳಿದ್ದೇನೆ ನಾನು. ಬಂದಿದ್ದಾನೆ ಕಿಷ್ಕಿಂದೆಗೆ ಸಮೀಪವಿರುವ ಋಷ್ಯಮುಖಕ್ಕೆ ನಡೆದುಕೊಂಡು ಅಂತ. ಬಂದವನನ್ನ ತಮ್ಮನಾದ ಸುಗ್ರೀವನಲ್ಲಿ ಸಖ್ಯವನ್ನ ಮಾಡಿದ್ದಾನಂತೆ. ಕಾರಣ ತನ್ನ ಮಡದಿಯನ್ನ ಪಡೆಯುವುದಕ್ಕೆ ಬೇಕಾಗಿ ಫಲ ಸುದೀರ್ಘವಾದ ನನ್ನ ಬದುಕಿನ ಗತಕಾಲದಲ್ಲಿ ವ್ಯರ್ಥ ಶ್ರಮ ಪಟ್ಟೆನಲ್ಲ ಅಂತ ಅನಿಸುವುದಕ್ಕೆ ತೊಡಗಿದೆ. ಅಲ್ಲದೆ ಇದ್ದರೆ ಹೋರಾಟ ನಡೆಯಬೇಕಾದದ್ದು ಮುಖಾಮುಖಿಯಾಗಿ ಎದೆಗೆ ಎದೆ ಕೊಟ್ಟು, ಅದನ್ನು ಬಿಟ್ಟು ಮರದ ಮರೆಯಿಂದ ಬಾಣವನ್ನು ಬಿಟ್ಟು ನನ್ನನ್ನು ಘಾತಿಸುವ ಮಾನವ ನಿಜವಾಗಿ ಜಾಣ ನೀನು. ಕೇಳಿದ್ದಾರೆ, ಸೂರ್ಯವಂಶಜರು ಲೋಕದಲ್ಲಿ ವಿಖ್ಯಾತರು ಪ್ರಖ್ಯಾತರು ಎಂದು. ಅಂತರಾಳದಲ್ಲಿ ಗೌರವವೂ ಇತ್ತು. ಆದರೆ ಕ್ಷತ್ರಿಯನಾದ ನೀನು ವೈಶ್ಯನಾಗುವುದಕ್ಕೆ ಹೊರಟಿಯಲ್ಲ. ಯೋಗ್ಯತೆಯ ಅಲ್ಲ ಇದು, ಯೋಗ್ಯವೋ? ತಾನೇ ನನ್ನ ಪಡೆಯುವುದಕ್ಕೆ ಬೇಕಾಗಿ, ತನ್ನ ಬದುಕಿಗೆ ಯಾವುದು ಲಾಭವನ್ನು ಗಳಿಸುವುದಕ್ಕೆ ಬೇಕಾಗಿ, ಸಂಬಂಧವೇ ಇಲ್ಲದೆ ಇದ್ದ ಮೂರನೆಯವನೊಬ್ಬನನ್ನು ಹೊಡೆಯುವ ಮನಸ್ಸು. ಏನೋ ಮಾಡೋಣ ನಿನ್ನದ ಈ ವಿಕೃಷ್ಟವಾದಂತಹ ವ್ಯಕ್ತಿತ್ವ ಎದೆಗೆ ಎದೆಗೊಟ್ಟು ಹೋರಾಡಿದ ವಾಲಿಯ ಅಂತರಂಗವನ್ನು ಕದಲಿಸುತ್ತಾ ಇದೆ. ಬಹುಶಃ ಮಾನವನಾದ ನೀನು ಬಹಳ ಯೋಚನೆಯನ್ನ ಮಾಡಿ ಈ ಕಾರ್ಯದಲ್ಲಿ ತೊಡಗಿಕೊಂಡಿರಬೇಕು. ಲಾಭವೇ ಬದುಕಿಗೆ ಪ್ರಧಾನ ಅಲ್ವೇ? ಉಳಿದ ಮೌಲ್ಯಗಳು ಲೆಕ್ಕಕ್ಕಿಲ್ಲ. ಆ ಕಾರಣದಿಂದಲೇ ಮರೆಯಲ್ಲಿ ನಿಂತು ನನ್ನನ್ನು ಹೊಡೆಯುವುದಕ್ಕೆ ಮುಂದಾದವ. ಹೀಗೆ ಹೊಡೆದವ ಯಾರು? ಯಾರನ್ನ ಪ್ರಪಂಚದಲ್ಲಿ ಶ್ರೇಷ್ಠರು ಎಂದು ಭಾವಿಸಿದ್ದಾರೋ, ಯಾರು ಪ್ರಪಂಚದಲ್ಲಿ ಧರ್ಮವನ್ನ ಕಾಪಾಡುವವರು ಅಂತ ತಿಳಿದಿದ್ದಾರೋ, ಅಂತಹ ಸೂರ್ಯವಂಶದ ದಶರಥ ಅವನೇ ನೀನು.
ಧನ್ಯವಾದಗಳು ಈಶ್ವರ ಭಟ್ ಹಂಸಳ್ಳಿ ಅವರಿಗೆ. ಇವತ್ತಿನ ಈ ಅರ್ಥಾಂತರಂಗದಲ್ಲಿ ತಾಳಮದ್ದಲೆಯ ಹಲವು ಮಾಡೆಲ್ಗಳನ್ನು ಜೊತೆಯಲ್ಲಿ ನಮ್ಮ ಹಳೆಯ ಒಂದು ಮಾಡೆಲ್ ಅಂತಂದರೆ ವೇಷವಿಲ್ಲದ ನೃತ್ಯವಿಲ್ಲದ ಆಟದ ಮಾದರಿಯಲ್ಲಿ ಭಾವ ಪ್ರಕಟಣೆಯನ್ನು ಹಿಂದೆ ಮಾಡ್ತಾ ಇದ್ದು, ಉತ್ತರ ಕನ್ನಡದ ಪ್ರದೇಶದಲ್ಲಿ ಅಭಿನಯ ಭಾವಪೂರ್ಣವಾಗಿ ಮಾತನಾಡುವಂಥ ಒಂದು ಪರಂಪರೆ ಇವತ್ತು ಕೂಡ ಇದೆ. ಅದು ಎಷ್ಟು ಪ್ರಭಾವಿಯಾಗಿರ್ತದೆ ಎನ್ನುವುದನ್ನು ಈ ತಾಳಮದ್ದಲೆಯ ಮುಖ್ಯವಾಹಿನಿಯ ಪ್ರೇಕ್ಷಕರಿಗೆ ಅದು ಎಷ್ಟೋ ಬಾರಿ ಅರಿವಿಲ್ಲ. ಚಿಟ್ಟಾಣಿಯವರು ಎ ವಿ ಬಾಳಿಗಾಂವ್ ಕಾಲೇಜಿನಲ್ಲಿ ನಾವು ಕಾಲೇಜಿಗೆ ಹೋಗುವಾಗ ಒಂದು ಸೀತಾಪಾರದ ರಾವಣನನ್ನು ಮಾಡಿದರು. ಸುಮ್ಮನೆ ಕುಳಿತುಕೊಂಡು ಅರ್ಥ ಆಡಿದ್ದು. ಅವರೊಂದು ಅರ್ಥಧಾರಿ ಅಲ್ಲ, ಅವರು ಮಾತಿಗೆ ಹೆಸರು ಅಭಿನಯ. ಇಷ್ಟು ಪರಿಣಾಮ ಆಯಿತು ಅಂತಂದರೆ ಮುಂದಿನ ತಾಳಮದ್ದಲೆಗೆ ನಮಗೆ ಚಿಟ್ಟಾಣಿಯವರು ಅರ್ಥಕ್ಕೆ ಬೇಕು ಅಂತ ಕೇಳಿದರು. ಅಂದರೆ ಭಾವ ಪ್ರಕಟಣೆಯನ್ನು ಮಾಡುವುದರ ಮೂಲಕವೂ ಕೂಡ ಯಕ್ಷಗಾನ ತಾಳಮದ್ದಲೆ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಉಂಟು ಹೇಳುವುದಕ್ಕೆ ನಾನು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಿದ್ರ ಕುರಿತು ವಾಸುದೇವ ರಂಗಭಟ್ರು ಮತ್ತು ಕಲ್ಚಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು. ಇದು ಹಳೆಯ ಮಾದರಿ ಅಂತ ನೀವು ಹೇಳಿದರು, ಬಯಲಾಟದ ಮಾದರಿ ಅಂತ ನೀವು ಹೇಳಿದರು. ಇವತ್ತು ತಾಳಮದ್ದಲೆಯಲ್ಲಿ ಕೂಡ ಸ್ವೀಕೃತವಾದ ಒಂದು ಶೈಲಿ ಹಂಸಳ್ಳಿಯವರು ತುಂಬ ಚಂದ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು ಸಲ್ತದೆ. ಭಾವಪ್ರಕಟಣೆ ಎಂಬಲ್ಲಿ ಒಂದು ಸೂಕ್ಷ್ಮ ಇದೆ. ಒಟ್ಟು ಪದ್ಯದಲ್ಲಿರುವ ವ್ಯಾಪಕವಾಗಿರುವ ಒಂದು ಭಾವವನ್ನಿಟ್ಟುಕೊಂಡು ಅರ್ಥ ಹೇಳಬೇಕಾ, ಅಲ್ಲ ಅಲ್ಲಲ್ಲಿ ಧ್ವನಿಸುವ ನಾನಾ ವಿಧವಾದ ಭಾವನೆಗಳನ್ನೆಲ್ಲ ಪ್ರಕಟಿಸ್ತಾ ಒಂದು ನೆಲೆಗೆ ಮುಟ್ಟಬೇಕಾ ಅಂತ ಬಹುಶಃ ನನಗೆ ಇವತ್ತು ಕಂಡದ್ದು ಮತ್ತು ಆ ಪದ್ಯದಲ್ಲಿ ಇರುವುದು ಕೂಡ ಒಂದು ಅಸಹಾಯಕವಾದ ಒಂದು ಆಕ್ರೋಶ. ತನ್ನನ್ನು ಏನೂ ಮಾಡಲಿಕ್ಕಾಗದ ಒಂದು ಸ್ಥಿತಿಯಲ್ಲಿ ರಾಮ ಬಾಣ ಬೀಳಿಸಿದೆ. ಆದ್ದರಿಂದ ವಾಲಿ ಹೂಡುವ ಎಲ್ಲ ವಾದಗಳು ಬಹಳ ತರ್ಕಬದ್ಧವಾಗಿರಬೇಕು ಅಂತಿಲ್ಲ, ರಾಮನಿಗೆ ಉತ್ತರಿಸಲಿಕ್ಕೆ ಆಗದೇ ಇರುವ ಹಾಗಿರಬೇಕು ಅಂತಿಲ್ಲ. ಅವನ ಅಸಹಾಯಕತೆಯಲ್ಲಿ ಅವ ರಾಮನನ್ನು ಹಿಡಿಲಿಕ್ಕೆ ಸಾಧ್ಯ ಆಗೋದು ಯಾವುದರಿಂದ? ದೇಹಬಲದಿಂದ ಅಲ್ಲ. ಆದ ಕಾರಣ ವಾದ ಮಾಡಿ ಆದರೂ ಅವನು ತಪ್ಪು ಅಂತ ಸಾಧಿಸುವ ಪ್ರಯತ್ನ ಮಾಡ್ತಾನೆ ಅಂತ ಕಾಣ್ತದೆ. ಆ ಅಸಹಾಯಕ ಆಕ್ರೋಶವನ್ನು ಕೂಡ ಅವರು ಚಂದ ಪ್ರಕಟಿಸಿದ್ದಾರೆ. ಒಂದು ಸೂಕ್ಷ್ಮ, ಇಡೀ ಪದ್ಯ ಇರುವುದು ರಾಮನನ್ನು ಉದ್ದೇಶಿಸಿ ಆಡ್ತಾ ಇರುವುದು ವಾಲಿ. ಜಾಣ ನಹುದೋ ನೀನು ಅಂತಲೇ. ಆದರೆ ಪದ್ಯದ ಅರ್ಧ ಭಾಗದವರೆಗೆ ಅವರು ಸ್ವಗತದ ರೀತಿಯಲ್ಲೇ ಅದನ್ನು ನಿರೂಪಿಸಿದರು. ಅದು ಪ್ರಸಂಗದ ಮತ್ತು ಪದ್ಯದ ಮಾದರಿ ಅದಲ್ಲ ಅಂತ ನನಗೆ ಅನ್ನಿಸ್ತದೆ. ಅದನ್ನು ಮತ್ತು ಒಬ್ಬೊಬ್ಬರ ಶೈಲಿ ವಿಶೇಷ, ಶೈಲಿ ಪ್ರಭೇದ ಇದನ್ನು ನಾವು ಗಮನಿಸಬೇಕಾಗ್ತದೆ. ಮತ್ತು ಸ್ವಗತ ಮಾತಾಡುವುದಕ್ಕೆ ಅನುಕೂಲವೇ ಇಲ್ಲದೆ ನೇರ ಪದ್ಯಕ್ಕೆ ಪ್ರವೇಶವಾದ ಕಾರಣ ಹಾಗಾಗಿದ್ದಿರಲಿಕ್ಕೂ ಸಾಕು. ಹೀಗಾಗಿ ಈ ಶೈಲಿ ಸ್ವೀಕೃತವಾದ್ದು. ಭಾವ ಪ್ರಕಟಣೆ ಎಂಬುದು ನೀವು ಬಹುಶಃ ಇದನ್ನು ಇವತ್ತು ಇಟ್ಟದ್ದು ಕೂಡ ಈಗ ಮರೆಯಾಗ್ತಾ ಇರುವ ಒಂದು ಕಾರಣಕ್ಕಾಗಿ. ತಾಳಮದ್ದಲೆಯಲ್ಲಿ ಭಾವ ಪ್ರಕಟಣೆ ಬೇಕೋ ಬೇಡವೋ ಅಂತ ಭಾವುಕವಾಗಿ ಮಾತಾಡುವ ಅರ್ಥಧಾರಿಗಳು ಜನಮನ್ನಣೆಯನ್ನು ಗಳಿಸಿ ಇವತ್ತೂ ಗಳಿಸಿರುವುದೇ ಅದು ಬೇಕು ಅನ್ನುವುದಕ್ಕೆ ಸೂಚನೆ. ಹಾಗಾಗಿ ನಾವು ಅದನ್ನು ಬಿಟ್ಟೇ ಅರ್ಥ ಹೇಳ್ತೇವೆ ಅಂತ ಯಾವ ಅರ್ಥಧಾರಿಯೂ ಹೇಳುವುದಿಲ್ಲ. ಕೆಲವರಿಂದ ಅದು ಆಗುವುದಿಲ್ಲ ಅಷ್ಟೇ. ಭಾವವನ್ನು ಪ್ರಕಟಿಸಲಿ ಕೆಲವರಿಗೆ ಆಗದಿರ್ಬೋದು, ಹಾಗೆಂತ ಅದರ ಅರ್ಥ ಬೇಡ ಅಂತಲ್ಲ. ಬರೀ ವಿದ್ವತ್ಪೂರ್ಣವಾದ ಚರ್ಚೆಯಷ್ಟೇ ತಾಳಮದ್ದಲೆ ಅಲ್ಲ, ಅದೊಂದು ರಂಗಭೂಮಿ. ಅದು ನಾನು ಬಹಳ ಕಾಲದಿಂದ ಪ್ರತಿಪಾದಿಸ್ತಾ ಇರುವ ವಿಷಯ. ತಾಳಮದ್ದಲೆ ಎಂಬುದು ಒಂದು ರಂಗಭೂಮಿ, ಒಂದು ನಾಟಕ ಪ್ರಕಾರ. ನಾವು ನಟರಾಗಿ ನಾನಾ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದೇವೆ. ಹಾಗೆ ಅಭಿನಯಿಸುವಾಗ ನಮ್ಮ ನಿಜ ಜೀವನದಲ್ಲಿ ನಾವು ಅನುಭವಿಸುವ ಹಾಗೆ ಕೋಪವೋ, ಸಂತೋಷವೋ, ದುಃಖವೋ, ನಾನಾ ವಿಧವಾದ ಭಾವಗಳು ಇರ್ತವೆ. ಆ ಭಾವಗಳನ್ನು ನಾವು ಮಾತಿನಲ್ಲಿ ನಟಿಸಿ ತೋರಿಸಬೇಕಾಗಿದೆ. ಇದನ್ನು ನಾವು ನೆನಪಿಟ್ಟುಕೊಂಡ್ರೆ ತಾಳಮದ್ದಲೆಯ ಮಾತೇ ಪ್ರಧಾನವಾದ ರಂಗಭೂಮಿಯಲ್ಲಿಯೂ ಭಾವನೆಗೆ, ಭಾವನಾ ಪ್ರಕಟಣೆಗೆ, ನಟನೆಗೆ ಪ್ರಾಶಸ್ತ್ಯ ಉಂಟೋ ಇಲ್ವೋ ಅನ್ನೋದಕ್ಕೆ ಉತ್ತರ ಸಿಗ್ತದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೊತ್ತು ನಡು ಮಧ್ಯಾಹ್ನ ಮೀರ್ತಾ ಉಂಟು. ಜೋಶಿಯವರ ಮಾತಿಗೆ ನಾವೆಲ್ಲ ಕಾತರರು. ಇವತ್ತು ಪ್ರಸ್ತುತಗೊಂಡಂತಹ ವಾಲಿಯ ಬಗ್ಗೆ ಹಾಡುವುದಿದ್ದರೆ, ಕಲ್ಚಾರ ಮೊದಲೇ ಹೇಳಿದ ಹಾಗೆ ಒಂದು ಅಸಹಾಯಕವಾದ ಆಕ್ರೋಶ ಚೆನ್ನಾಗಿ ಬಂದಿದೆ. ನಾವು ಹೆಚ್ಚಾಗಿ ನೃತ್ಯ ಕಾರ್ಯಕ್ರಮಗಳಲ್ಲಿ ಕೇಳುವ ಪಾರಿಭಾಷಿಕ ಪದ ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ. ಈಗ ಅವರು ಪ್ರಸ್ತಾವಿಸಿದ ವಿಷಯವನ್ನೇ ಮುಂದುವರಿಸುವುದಾದರೆ ಅದು ತುಂಬ ಕಾಂಪ್ಲೆಕ್ಸ್. ಯಾಕೆ ಅಂದರೆ
ಇಡೀ ಪದ್ಯದ ಸ್ಥಾಯಿ ಭಾವಕ್ಕೆ ಲೋಪ ಬಾರದಂತೆ, ಅದು ಕಣ್ಮರೆಯಾಗದ ಹಾಗೆ ಅದರಲ್ಲಿದ್ದ ಸಂಚಾರಿ ಭಾವವನ್ನು ಪ್ರಸ್ತುತಪಡಿಸುವ ಕೌಶಲ ಭಾವುಕನಾದ ಅರ್ಥಧಾರಿಗೆ ಬೇಕು. ನಾವು ನೃತ್ಯ ಕಾರ್ಯಕ್ರಮದಲ್ಲೇ ಈ ಲೋಪವನ್ನು ಅನೇಕ ಬಾರಿ ಕಾಣ್ತೇವೆ. ತುಂಬ ಭಕ್ತಿಯಿಂದ, ಈಗ ಶಬರಿ ಅಂತ ಪಾತ್ರ ರಾಮನನ್ನು ಸ್ತುತಿ ಮಾಡುವ ಒಂದು ಸನ್ನಿವೇಶ ನೃತ್ಯಾವಿಷ್ಕಾರದಲ್ಲಿ ಒಳಗಾಗುವಾಗ ರಾಮನ ಸ್ತುತಿಯಲ್ಲಿ ಅವನ ಕೆಲವು ಗುಣವಿಶೇಷಣಗಳು ಶಬ್ದದಲ್ಲಿ ಬರ್ತದೆ. ಆ ಗುಣವಿಶೇಷಣ ಒಂದು ಈಗ ಅಹಲ್ಯೋದ್ಧಾರದ ಕಥೆ ಬಂತು. ಅಹಲ್ಯೋದ್ಧಾರಕ ರಾಮ ಅಂತ ಸ್ತುತಿ ಉಂಟು ಅಂತಂದರೆ, ಆ ಅಹಲ್ಯೋದ್ಧಾರದ ಕಥೆಯನ್ನು ಸಂಚಾರಿ ಭಾವವಾಗಿ ಕಾಣಿಸುವಾಗ ಆ ಕಥನ, ಈ ಶಬರಿಯ ಭಾವ ಅದು ಕಂಪ್ಲೀಟ್ ಬೇರ್ಪಟ್ಟು ನಿಲ್ಲಬೇಕೋ ಅದನ್ನು ಹೇಗೆ ಹದ ಮಾಡಿ ಒಗ್ಗೂಡಿಸುವುದು. ನೃತ್ಯ ಕ್ಷೇತ್ರದಲ್ಲಿ ಅವರು ವಿವೇಚನೆ ಮಾಡಲಿ, ಅದರಲ್ಲಿ ನಾವು ಪರಿಣಿತರಲ್ಲ, ಅದರ ಬಗ್ಗೆ ಹೇಳುವುದಿಲ್ಲ. ನಾನಿದನ್ನೊಂದು ದೃಷ್ಟಾಂತವಾಗಿ ಹೇಳಿದ್ದು. ಈಗ ಇಲ್ಲಿ ತರ್ಕ ಎಷ್ಟು ಬಳಸಬೇಕು, ವಿಮರ್ಶೆ ಎಷ್ಟು ಮಾಡಬೇಕು, ಆ ಅಸಹಾಯಕ ಆಕ್ರೋಶ ಅದೆಲ್ಲದರಲ್ಲೂ ಒಂದು ಅಂತರ್ಲೀನವಾಗಿ ಹೇಗೆ ಕಾಣಿಸ್ತಾ ಹೋಗಬೇಕು ಎಂಬುದು ಭಾವ ಪ್ರಕಟಣೆ ಮಾಡುವ ಕಲಾವಿದನಿಗೆ ನಿಜವಾದ ಚಾಲೆಂಜ್. ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಹೇಳ್ತೇನೆ, ತಪ್ಪಿದ್ದರೆ ಹಿರಿಯರು ಕ್ಷಮಿಸಬೇಕು. ಒಂದು ಅಂತ ಸ್ವೀಪಿಂಗ್ ಜನರಲೈಸೇಷನ್ ತುಂಬ ಸಮಯದಿಂದ ನಾನು ಕೇಳ್ತಾ ಇದ್ದೇನೆ. ಉತ್ತರ ಕನ್ನಡದ್ದೊಂದು ಭಾವನಾತ್ಮಕ ಶೈಲಿ, ಭಾವನಾ ಪ್ರಧಾನವಾದ ಶೈಲಿ, ದಕ್ಷಿಣ ಕನ್ನಡದವರು ತರ್ಕಭೂಯಿಷ್ಠವಾದದ್ದು, ಇನ್ನೊಂದು ಹಂತದಲ್ಲಿ ತರ್ಕ ಕರ್ಕಶವಾದದ್ದು ಶೈಲಿ ಅಂತ. ತರ್ಕದಲ್ಲಿ ಮಹಾಮೇರು ಎನಿಸಿದವರು ವಾದ ವಿವಾದಗಳಲ್ಲಿ ಪ್ರಸಿದ್ಧರಾದ ಅನೇಕ ಉದ್ದಾಮ ಕಲಾವಿದರಾಗಿ ಹೋದ ಕಾರಣದಿಂದಲೇ ಇದು ಬಂತೋ ಏನೋ ನನಗೆ ಗೊತ್ತಿಲ್ಲ. ಮಾತ್ರ ಅಲ್ಲ, ಭಾವನಾತ್ಮಕವಾಗಿ ತುಂಬ ಸೊಗಸಾಗಿ ಪ್ರಸ್ತುತಪಡಿಸುವ, ಈಗ ನಾನು ಕೇಳಿ ತಿಳಿದದ್ದು ಮಾತ್ರ, ಅರ್ಥ ಕೇಳಲಿಕ್ಕೆ ಯೋಗ ಸಿಗಲಿಲ್ಲ. ಕೆರೆಮಲೆ ವೆಂಕಟಾಚಲಂಥವ್ರು, ಅನೇಕ ಭಟ್ರಂಥವರು ಅನೇಕರು ಪ್ರಸ್ತುತಪಡಿಸಿದ ಅವರ ಪ್ರಸ್ತುತಿಯನ್ನು ನಾನು ಕೇಳಲಿಲ್ಲ. ಆದರೆ ಉತ್ತರ ಕನ್ನಡದ ಭಾವನಾತ್ಮಕ ಶೈಲಿ ಮಾತ್ರ, ದಕ್ಷಿಣ ಕನ್ನಡದ ತರ್ಕ ಮಾತ್ರ ಎಂಬ ಸ್ವೀಪಿಂಗ್ ಜನರಲೈಸೇಷನ್ ನನಗೆ ಯಾಕೋ ಸಮ್ಮತ ಅಂತ ಕಾಣುವುದಿಲ್ಲ. ಮೂಲಭೂತವಾಗಿ ರಂಗವಿನ್ಯಾಸದಲ್ಲಿ ಪ್ರಸ್ತುತವಾಡುವ ಪ್ರತಿಯೊಂದು ತರ್ಕಕ್ಕೂ ಒಂದು ಭಾವ ಉಂಟು, ಪ್ರತಿಯೊಂದು ಭಾವಕ್ಕೂ ಒಂದು ತರ್ಕ ಉಂಟು. ಇದನ್ನು ನಾವು ಗ್ರಹಿಸಿದರೆ ತರ್ಕ ಬಿಟ್ಟ ಭಾವ, ಈಗ ಭಾವದಲ್ಲಿ ತರ್ಕಾತೀತವಾಗಿ ಏನು ಬೇಕಾದರೆ ಹೇಳ್ತಾ ಹೋಗ್ಬೋದು, ಇಲ್ಲ, ಅದಕ್ಕೊಂದು ಲಾಜಿಕ್ ಉಂಟು, ಭಾವನಾತ್ಮಕ ಲಾಜಿಕ್ ಉಂಟು, ಅದನ್ನು ಮೀರಲಿಕ್ಕಾಗೋದಿಲ್ಲ. ಭಾವನೆ ಆದರೂ ಎಲ್ಲಿ, ಯಾವ ಪ್ರಮಾಣದಲ್ಲಿ, ಎಷ್ಟು, ಹೇಗೆ, ಅದರಲ್ಲಿ ಮಾಡಬಹುದಾದ ವಿಮರ್ಶೆ ಎಷ್ಟು. ತರ್ಕದಲ್ಲೇ ಆದರೂ ಆ ಪಾತ್ರದ ಸ್ಥಾಯಿ ಭಾವ ಏನುಂಟು, ಅದನ್ನು ಬಿಡದೆ ತರ್ಕವನ್ನು ಮುನ್ನಡೆಸುವ ಜಾಣ್ಮೆ, ಚಾತುರ್ಯ, ಅದನ್ನು ನಾವು ಕಾಪಿಟ್ಟುಕೊಳ್ಬೇಕಾಗ್ತದೆ ಕಲಾವಿದರಾದವರು. ಎರಡೂ ಕಡೆಯಲ್ಲದು ಉಂಟು. ಪ್ರಾದೇಶಿಕವಾಗಿ ಅಭಿವ್ಯಕ್ತಿಯ ಶೈಲಿಯಲ್ಲಿ ವ್ಯತ್ಯಾಸ ತೋರಿ ಇರಬಹುದು. ಸ್ವಲ್ಪ ಗಾಢವಾದ ಒತ್ತಾಸೆ ಉತ್ತರ ಕನ್ನಡದಲ್ಲಿ ಭಾವನೆಗೆ ಹೆಚ್ಚು ಇರಬಹುದು. ಆದರೆ ಶೈಲಿಯಲ್ಲಿ, ಅರ್ಥಗಾರಿಕೆಯಲ್ಲಿ ಎರಡೂ ಕಡೆಯೂ ಭಾವನೆಯೂ ಉಂಟು, ತರ್ಕವೂ ಉಂಟು. ಪ್ರಮಾಣ ವಿವೇಚನೆ ನಾವು ಹೆಚ್ಚು ಕಡಿಮೆ ಮಾಡುವ, ಆದರೆ ಅದು ಇಲ್ಲ, ಅಲ್ಲಿಯವರೆಲ್ಲ ಅದೇ, ಇಲ್ಲಿಯವರು ಇದೆ, ಅದು ಎಲ್ಲಿಯ ತನಕ ಬಂದಿದೆ ಅಂದರೆ ನಾವು ನಮ್ಮತನವನ್ನು ಉಳಿಸಿಕೊಳ್ಳಬೇಕು ಎಂಬಲ್ಲಿ ಭಾವನಾತ್ಮಕ ಅರ್ಥ ಮಾತ್ರ ಹೇಳುವಲ್ಲಿ. ಹಾಗೆ ಹೇಳಿದರೂ ಎಲ್ಲ ಪ್ರಸಂಗ ಪಾಸ್ ಆಗುವುದಿಲ್ಲ. ಕೆಲವು ಪ್ರಸಂಗಗಳಿಗೆ ಭಾವನಾತ್ಮಕ ಶೈಲಿ ಆದರೆ ಕೆಲವು ಪ್ರಸಂಗಗಳೇ ಹಿಂದೆ ಬೀಳ್ತದೆ. ನಾವು ರಂಗದಲ್ಲಿ ಇದನ್ನು ನೋಡಿದ್ದೇವೆ. ಕೆಲವು ಉದ್ದಾಮ ಕಲಾವಿದರು ಮೆರೆದಾಡಿದ ಪ್ರಸಂಗ ಅವರ ಕಾಲಾನಂತರದಲ್ಲಿ ಆ ಪ್ರಸಂಗವೇ ಹಿಂದೆ ಬೀಳುವುದನ್ನು ನೋಡಿದ್ದೇವೆ. ಕೇವಲ ಭಾವನಾತ್ಮಕ ಪ್ರಸ್ತುತಿಗೆ ಮಾತ್ರ ಪ್ರಾಶಸ್ತ್ಯ ಕಲ್ಪಿಸಿದರೆ ಈ ಪ್ರದೇಶದಲ್ಲಿ ಕೆಲವು ಪ್ರಸಂಗಗಳೇ ಅಪರಿಚಿತವಾಗಿದೆ. ನಾನು ಅದಕ್ಕೊಂದು ಉದಾಹರಣೆ ಕೊಡುವುದಾದರೆ, ಉತ್ತರ ಕನ್ನಡ ಅವರ ಮಾನಸಿಕ ಭಾವ, ಇದೀಗ ರಂಗದ ಭಾವಕ್ಕೆ ಹೇಳ್ತಾ ಇರುವುದಲ್ಲ, ಒಂದು 5-6 ಪ್ರಸಂಗಗಳು ತಾಳಮದ್ದಲೆಯಲ್ಲಿ ಗಳಿಸಿಕೊಂಡ ಪ್ರಾಮುಖ್ಯ ಏನುಂಟು ಉಳಿದ ಪ್ರಸಂಗಕ್ಕೆ ಸಿಗಲಿಲ್ಲ. ನೀವು ಗಮನಿಸಿ ನೋಡಿ. ಸಂಧಾನ, ವಾಲಿವಧೆ, ಭೀಷ್ಮ ವಿಜಯ, ಕೃಷ್ಣ ಸಂಧಾನ, ಕರ್ಣಪರ್ವ ಅಂತ ಹೀಗೆ ನಾವು ಬೆರಳೆಣಿಕೆಯಲ್ಲಿ ಹೇಳಬಹುದಾದ 4-5 ಪ್ರಸಂಗ, ಅದು ಉತ್ತರ ಕನ್ನಡದಲ್ಲಿದ್ದಂಥ ಭಾವನಾತ್ಮಕ ಅನುಬಂಧ ಏನುಂಟು ಅವರಿಗೆ ಮಾನಸಿಕವಾಗಿ, ಬೇರೆ ಪ್ರಸಂಗಗಳು ಹೆಚ್ಚು ಈಗ ನಾನೇ ಈ ಇತ್ತೀಚೆಗಿನವ ಬರುವಾಗ ಭೀಷ್ಮಾರ್ಜುನದಂತಹ ತಾಳಮದ್ದಲೆ ಪ್ರಧಾನ ಪ್ರಸಂಗ ತುಂಬ ಪ್ರಚಲಿತ ಅಲ್ಲ ಉತ್ತರ ಕನ್ನಡದಲ್ಲಿ. ಭೀಷ್ಮ ಪರ್ವದಷ್ಟು ಎಲ್ಲೋ ಅಲ್ಲೊಂದು ಇಲ್ಲೊಂದು ಆದದ್ದಿರ್ಬೋದು, ಕೆಲವರು ಕೇಳಿದ್ದಿರ್ಬೋದು. ಅದು ಹೀಗೂ ಉಂಟ ಪ್ರಸಂಗ ಅಂತ ಕೇಳಿದವರು ನಾನಾರ್ಥ ಹೇಳುವಾಗಲೇ ಕೆಲವರಿದ್ದರು, ಕೆಲವರಾದರೂ ಇದ್ದರು ಎಂಬುದು ಆ ಪ್ರಸಂಗ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಪ್ರದರ್ಶಿತ ಆಗಿದೆ ಎಂಬುದಕ್ಕೆ ದೃಷ್ಟಾಂತ ಅಂತ ನಾನು ಭಾವಿಸ್ತೇನೆ.
ಆದ್ದರಿಂದ ಪ್ರಾದೇಶಿಕವಾದ ಅನನ್ಯತೆಯನ್ನು ಶೈಲಿಯನ್ನು ಉಳಿಸಿಕೊಳ್ಳುವ. ಆದರೆ ಅದು ಹಾಗೆ ಇದು ಹೀಗೆ ಅಂತ ಜನರಲೈಸ್ ಆಗಿ ನಾವು ವಿಂಗಡಣೆ ಮಾಡಿ ಹಣೆಪಟ್ಟಿ ಹಚ್ಚುವುದು ಬೇಡ. ಆ ಶೈಲಿಯಲ್ಲಿದ್ದಂತಹ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ತರ್ಕವನ್ನು ಭಾವವನ್ನು ಸಮಗ್ರವಾಗಿಸಿ ಸಮಪಾಕವಾಗಿಸಿ ಪ್ರಸಂಗಕ್ಕೆ ಬೇಕಾದಂತೆ ಬಳಸುವಲ್ಲಿ ರಂಗ ಮೆರೆಯುತ್ತದೆ ಅಂತ ಭಾವಿಸ್ತೇನೆ. ವಿರಮಿಸ್ತೇನೆ. ಧನ್ಯವಾದಗಳು ವಾಸುದೇವ ರಂಗಭಟ್ರಿಗೆ. ಇದೀಗ ಈ ಸಂವಾದದ ಕುರಿತು ಯಾರಾದರೂ ಪ್ರಶ್ನೆಯನ್ನು ಕೇಳೋದಿದ್ದು ಕೇಳಬಹುದು. ಅದಲ್ಲದೆ ಹೋದರೆ ಇವತ್ತಿನ ಈ ಒಂದು ಅರ್ಥಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಅತ್ಯಂತ ಹಿರಿಯ ತಾಳಮದ್ದಲೆ ಅರ್ಥಧಾರಿಗಳಾದ ಸಂತೆಗುಳಿ ನಾರಾಯಣ ಭಟ್ರು ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಅವರು 89 ವರ್ಷ ಪ್ರಾಯದಲ್ಲಿ ತುಂಬ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸುವುದಕ್ಕಾಗಿ ಬಂದಿದ್ದಾರೆ. ಅವರು ತಾನು 2 ನಿಮಿಷ ಮಾತನಾಡ್ತೇವೆ ಅಂತ ಹೇಳಿದ್ದಾರೆ. ಅವರಿಗೆ ನಾವು ಅವಕಾಶವನ್ನು ಕಲ್ಪಿಸಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಯಾರು ಮಾತಾಡ್ತೇನೆ ಅಂತ ಹೇಳಿದೆ, ಅವರು ನನ್ನ ಕರೆದಿದ್ದರು, ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನಾಗಿ ಯಾರು ಮಾತಾಡ್ತೇನೆ ಅಂತ ಹೇಳಿದೆ. ಇಲ್ಲಿ 2 ಪ್ರಶ್ನೆ ಉಂಟು. ತಾಳ್ಮದ್ದೊಳಗೆ ಅಭಿನಯ ಬೇಕೇ ಬೇಡವೇ ಎಂಬ ವಿಷಯದಲ್ಲಿ ಇಷ್ಟೊತ್ತಿನವರೆಗೂ ಚರ್ಚೆ ಆಗಿದೆ. ನಳಿನಿ ರಮೇಶ್ ಅವರು ತಾಳ್ಮದ್ದೆ ಮೇಲೆ PhD ಮಾಡಿದವರು. ಅವರು ಒಂಥರ ನಮ್ಮನೆಗೆ ಬಂದಿದ್ದರು. ತಾಳ್ಮದ್ದೆಗೆ ಅಭಿನಯ ಬೇಕೋ ಬೇಡವೋ ಕೇಳಿದ್ರು. ನಾನು ಹೇಳಿದೆ ಬೇಕು, ಮಾಡುವಾಗ ಮಾಡಿದ್ರೆ ಬೇಕು, ಸಿಕ್ಕಾಪಟ್ಟೆ ಏನಾದ್ರು ಮಾಡಿದ್ರೆ ಬೇಡ ಅಂತ ಹೇಳಿದೆ. ಕಾರಣ ಏನು ಅಂದರೆ, ಅರ್ಥಧಾರಿಯಾದವನಿಗೆ ಅಭಿನಯ ಮಾಡಬೇಕಾದ್ರೆ ಒಂದು ಪದ್ಯ ಬರಬೇಕು, 2ನೇ ಲಯ ಇರಬೇಕು, 3ನೇ ಸತ್ಯವದ್ಧ ಹಾಡುಗಾರಿಕೆ ಇರಬೇಕು, 4ನೇದು ಅನುಕೂಲವಾದಂಥ ಭಾಗವತ ಇರಬೇಕು. ಇದಿಷ್ಟಿದ್ರೆ ಮಾತ್ರ ತಾಳ್ಮದ್ದ ಅಭಿನಯ ಬೇಕು. ಅಲ್ಲದೆ ಬರೀ ಕೈ ತೀರಿಸುವುದಾಗ್ತದೆಯೇ ವಿನಃ ತಾಳ್ಮದ್ದ ಅಭಿನಯ ಆಗೋದಿಲ್ಲ. ಅದಕ್ಕೆ ನನ್ನ ಪ್ರಶ್ನೆ ಏನು ಅಂದರೆ, ಅಭಿನಯ ಯಾಕೆ ಬೇಕು ಅಂತಂದರೆ, ಈ ಸೊಂಟದ ಭಾಗದಿಂದ ಕೆಳಭಾಗ ನೃತ್ಯ ಪ್ರಧಾನವಾದಂತಹ ಅಂಗ, ಮೇಲ್ಭಾಗ ಅಭಿನಯಕ್ಕೆ ಪ್ರಧಾನವಾದಂಥ ಅಂಗ ಇದು. ಆದ್ದರಿಂದ ನಾವು ಕೂತಲ್ಲಿ ಕೆಳಭಾಗವನ್ನು ಬಿಟ್ಟು ಮೇಲ್ಭಾಗದಲ್ಲಿ ಅಭಿನಯ ಮಾಡಿ ತೋರಿಸ್ಬೋದು. ನಾನು ಹೇಳಿದೆ ಪ್ರಾತ್ಯಕ್ಷಿಕೆ ಬೇಕಾದ್ರೆ ಮಾಡಿ ತೋರಿಸ್ತೇನೆ ಅಂತ ಹೇಳಿದೆ. ಒಂದು ವಿಷಯ ಇದೆ, ವಾಸುದೇವ ರಂಗಭಟ್ರಿಗೆ ಗೊತ್ತುಂಟು, ನನಗೂ ಅವರು. ಮತ್ತು ಸಂದರ್ಭ ಸಮಯ ಹೇಗೆ ಹೇಳಬೇಕು ಅನ್ನೋದನ್ನು ರಂಗಭಟ್ರ ರಾಮ, ನಂದೊಂದು ಹನುಮಂತ, ಎಲ್ಲಿ ಶಿರಾ ಅಲ್ಲೆಲ್ಲೋ. ಆವಾಗ ನಾನು ಅರ್ಥ ಹೇಳ್ತಾ ಇರುವಾಗ ಅವರು ಹೇಳಿದ್ರು, ಇದು ರಾಮನ ನಿಜವಾದಂಥ ಅರ್ಥ ಅಂತ ನನ್ನ ಹತ್ರ ಹೇಳಿದ್ರು. ಹೇಗೆ ಹೇಳಿದ್ನೋ ನನಗೆ ಗೊತ್ತಿಲ್ಲ, ಅವರು ಹೇಳಿದ್ರು. ಹಾಗೆ ನಾನು ಹೇಳೋದು, ಅರ್ಥದಲ್ಲಾಗಲಿ ಅಭಿನಯದಲ್ಲಾಗಲಿ ಪ್ರಾವೀಣ್ಯವನ್ನು ಪಡೆದಿರ್ತಕ್ಕಂಥ ಅರ್ಥಧಾರಿ ಆಗಿದ್ರೆ ಮಾತ್ರ ಅದು ಚೆಂದ, ಅಲ್ಲದೆ ಇದು ಸುಮ್ಮನೆ ವ್ಯರ್ಥ. ಮತ್ತು ಸಂದರ್ಭ ಕೊಡುವ ವಿಷಯ ಬರ್ತದೆ. ಈಗ ಕೆಲವೊಂದು ಸಂದರ್ಭ ಕೊಡುವಾಗ ತಪ್ಪು ಸಂದರ್ಭಗಳನ್ನು ಕೊಡೋದು. ಈಗ ಭೀಮಾ ಮತ್ತು ದ್ರೌಪದಿಯ ವಾದ, ಆ ವಾದದಲ್ಲಿ ಏನಯ್ಯ ಪವನಜ್ಜನೆ ಹೇಳೋ ಪದ್ಯ ಬರ್ತದೆ. ಆಗ ಭೀಮನಾದವನು ಹಾಗಿದ್ರೆ ನಮ್ಮನ್ನು ಮದುವೆಯಾಗಿ ಯಾಕಾದೆ ಅಂತ ಕೇಳಿದ್ರೆ ಸಂದರ್ಭ ಅದು ಬಿಟ್ಕೊಂಡು ಇವನು ತನಗೆ ಗೊತ್ತಿದ್ದದ್ದನ್ನೆಲ್ಲ ಮತ್ತೆ ಹೇಳಲಿಕ್ಕೆ ಹೊರಟ್ರೆ ಸಂದರ್ಭ ತಪ್ಪು ಹೋಗ್ತದೆ. ಮತ್ತು ಹಾಗೆ ಇಷ್ಟೆಲ್ಲ ಇದ್ದವನು ನಮ್ಮ ಸಂಗಡಿ ಅಂತಕ್ಕೆ ಬಂದೆ ನೀನು ಹಾಗಾದರೆ ಹೇಳಿ ಕೇಳಿದ್ರೆ, ಸತ್ಯವ ಮೀರಬಾರದು ಎಂದು ಅಡವಿಯೋಳು ಸುತ್ತಿದ್ದ ದುಗುಡವಿಂದು ಕಿತ್ತಾದೆ ಮರೆತು ಹೀಗೆ ಸಂಧಿಯ ಮಾಡುವುದು ಉತ್ತಮವಾಯಿತು ಸಂದರ್ಭ. ಇದೆಲ್ಲ ನಾವು ಅನುಭವಿಸದ್ದು. ನಾನೀಗ ಸಾಮಾನ್ಯ 45 ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಥ ಹೇಳ್ತಾ ಇದ್ದೇನೆ. ಕೆಲವು ಕಡೆಗೆಲ್ಲ ನಾನು ಅನುಭವಿಸಿದ್ದೇನೆ. ಇನ್ನೊಂದು ಕಥೆ ಹೇಳ್ತೇನೆ. ಇಲ್ಲಿ ವರದಾಪುರದ ಒಂದು ತಾಳ್ಮದ್ಲೆ, ಅಲ್ಲಿ ಯಾವತ್ತು ಮಂಜು ಭಾಗವತಿಗೆ ಹಂದರ್ಸು ಲಕ್ಷ್ಮಣ ಭಟ್ರ ರಾಮ, ನನ್ನ ದಶರಥ, ಆರಾಟೆ ಮಂಜು ಕೈಕೆ. ಆಗ ಇವರು ಪದ ಹೇಳಿದ್ರು, ಯಾರು ಭಾಗವತರು ರಾಮನ ಪದ ಹೇಳ್ತಾ ಇದ್ದಾರೆ. ಪನ್ನೀರ ರಾಮನಿಗೆ ಪದ ಹೇಳ್ತಾ ಇದ್ದಾರೆ. ಒಂದು ಸಲ ಹೇಳಿದ್ರು, 2 ಸಲ ಹೇಳಿದ್ರು, 3 ಸಲ ಹೇಳಿದ್ರು. ರಾಮ ಹಂಗೆ ಬರೋದೇ ಇಲ್ಲ, ಒಳಗೆ ಇದ್ದಾನೆ. ಆ ಪದ್ಯ ಎಲ್ಲ ಮುಗಿದ ಮೇಲೆ ಬಂದರು. ಕಡೆಗೆ ಬಂದ್ಕೊಂಡು ಭಾಗವತರ ಹತ್ರ ಪದ ಹೇಳಿ ಅಂದರು.
ನಾನು ರಾಮನ ಪದ ಹೇಳಿ ಮುಗಿಸಿದ್ದೇನೆ ಮತ್ತೆ ಹೇಳುವುದಿಲ್ಲ ಅಂತ ಮಂಜುಬಾಬು. ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಅರ್ಧದಾರಿಯನ್ನು ತಗೊಂಡು ಹೋಗುವಂಥ ಕ್ರಮ ಹೇಳ್ತೀನಿ. ಇನ್ನೊಂದು, ಒಂದು ಕಡೆಗೆ ನನ್ನ ದಮಯಂತಿ ರಾಮದಾಸ್ ಸಾಮ್ಗ್ರ ಭಾವುಕ, ಅಲ್ಲಿ ಏನಾಯಿತು, ಅವರು ಹೀಗೆ ತೋರಿದ್ರು, ಇದೇನು ಅಂತ ಕೇಳಿದ್ರು. ನನಗೇನು ಅಂತ ಹೇಳಲಿಕ್ಕೆ ತಿಳಿಯಲೇ ಇಲ್ಲ, ಯಾಕೆ ನಾನು ಹೊಸಬ. ನಾನು ಕಡೆಗೆ ಇದೇನು ಅಂತ 2 ಸಲ ಕೇಳಿದೆ, ಆಗಲೂ ತಿಳಿಲ್ಲ. ಭಾಗವತರು ಹೇಳಿದ್ರು ಮುದ್ರೆ ಅಂತ ಹೇಳಿಕೊಟ್ರು. ಇದೆಲ್ಲ ನಾ ಹೇಳೋದು ಯಾಕೆಂದರೆ ನಾವು ಅನುಭವಿಸಿರ್ತಕ್ಕಂಥದ್ದು. ಹಾಗಾಗಿ ತಾಳ್ಮದ್ದಾಗ ಬೇಕೋ ಅಭಿನಯ ಬೇಡೋ ಅನ್ನೋದ್ರ ಬಗ್ಗೆ ಬೇಕಟ್ಟು ಉದಾಹರಣೆ ಕೊಟ್ಟು ಹೇಳ್ಬೋದು. ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಗೋಪಾಲಕೃಷ್ಣ ಭಾಗವತರಿಗೆ, ಮಾತನ್ನು ಗ್ರಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳು. ನಮಸ್ಕಾರ. ಧನ್ಯವಾದಗಳು ನಾರಾಯಣ ಭಟ್ರಿಗೆ. ಇದೀಗ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪ್ರಭಾಕರ್ ಜೋಶಿಯವರು ಇಡೀ ಅರ್ಥಾಂತರದ ಮೇಲೆ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಅಧ್ಯಕ್ಷ ಭಾಷಣ ಅಂದರೆ ಇದೆಲ್ಲ ಇಲ್ಲಿ ಬಂದ ವಿಷಯ ಎಲ್ಲ ಪೂರ ಮಾತಾಡಿದರೆ ಅದು ಕಳವಡೆ. ಅವಿಕ ಭಾಷೆ ರಾಶಿ ಇದ್ದು ಜಡ್ಜ್ಮೆಂಟ್ ಅಲ್ಲಲ್ಲ, ಅದು ನನ್ನದು ಇಂಪ್ರೆಷನು. 5-6 ನಿಮಿಷ ಒಳಗೆ ಮುಗಿಸೋ ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ 1ನೇ ವಿಷಯ, ಈ ಪುಣ್ಯಕ್ಷೇತ್ರ 50 ವರ್ಷಕ್ಕೂ ಹಿಂದೆ ಇದೇ ಶಾಲೆಯಲ್ಲಿ ನಡೆದ ದೊಡ್ಡ ತಾಳಮಂದಲೆ ಪುಣ್ಯಪುರುಷರಾದ ಕಡತೋಕ ಭಾಗವತರು ಏರು ಜಬ್ಬನದಲ್ಲಿದ್ದ ಕಾಲ. ಆ ಕಾಲದಿಂದ ನಾನು ಬಂದದ್ದಿಟ್ಟಿಲ್ಲ. ಕಡತೋಕ ಮನೆ, ಪಂಚವಟಿ, 3 ಮನೆ ಕೇರಿ, ನಾರಾಯಣ ಭಾಗವತರು. ನಿನ್ನ ನಾರಾಯಣ ಭಾಗವತರ ಮಗ ಕರೆದು ನಾನು ಹೋಗದೆ ಒಂದು ಪ್ರಮಾದ ಮಾಡಿದ್ದೇನೆ. ಹೋಗುವಾಗ ಮಾತಾಡಿ ಹೋಗ್ಬೇಕಂತಿದ್ದೆ. ಶಾನ್ಭಾಗರು ಒಂದೊಂದು ಮನೆ ಕೂಡ ಚೌಕ ಗ್ರಾಮ, ಪಂಚಗ್ರಾಮ ಎಲ್ಲ ಓಡಾಡಿದ ಸ್ಥಳ. ಈ ನೆನಪುಗಳ ಬಗ್ಗೆ ಮಾತಾಡುವ, ಅದನ್ನು ಸಂಯಮಿಸಿ ಇಟ್ಟುಕೊಂಡು ಹೇಳಿದ್ದಾರೆ ಇಲ್ಲಿ. ಸಂಯಮ ಮುಖ್ಯ ಅಂತ, ಅದು ನಾನು ನನಗೆ ಅಪ್ಲೈ ಮಾಡಿಕೊಳ್ತೇನೆ. ಇದು ಒಂದು. ನಂಬರ್ 1, ಪೀಠಿಕೆ, ಎತ್ತುಗಡೆ, ಸಂವಾದ, ಭಾವ ಪ್ರಕಟಣೆ. ಈ 4 ವಿಷಯದಲ್ಲಿ ಇವತ್ತು ಭಾಗವಹಿಸಿದ ಎಕ್ಸ್ಪರ್ಟ್ಸ್ ಮತ್ತು ಎಲ್ಲ ಕಲಾವಿದರು, ಭಾಗವತರು ಮತ್ತು ಅರ್ಥಗಳನ್ನು ಹೇಳಿದ ಅರ್ಥಧಾರಿಗಳು, ಪ್ರತಿಕ್ರಿಯೆ ತೋರಿಸಿದ ಮುಖ್ಯವಾಗಿ 2 ವಿದ್ವಾಂಸರು, ಸಂತೆಗಳು, ನಾರಾಯಣ ಭಟ್ರು, ಇದೆಲ್ಲ ಕೇಳಿ ನನಗಾದ ಅನುಭವ. ಕಳೆದ ದಶಕಗಳಿಂದ ನಾನು ಸೆಮಿನಾರ್ಗಳಲ್ಲಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ಗಳಲ್ಲಿ ಕೂಡ ಕಿಂಚಿತ್ತಾಗಿ ಭಾಗವಹಿಸಿದ. ಒನ್ ಆಫ್ ದಿ ಬೆಸ್ಟ್ ಸೆಮಿನಾರ್ಸ್ ಐ ಹ್ಯಾವ್ ಸೀನ್. ತುಂಬ ಇನ್ಪುಟ್, ವೆರಿ ರಿಚ್. ನಾವಿದನ್ನು ಇಲ್ಲಿ 4 ಜನ ಕೂತು ಕೇಳಿದ್ದಷ್ಟೆ. ತುಂಬ ವಿಷಯಗಳು ಬಂತು. ಇದರ ಮೇಲೆ ನಾನು ಮಾತಾಡಿದರೆ ಮಧುರಿಗೂ ಕಲ್ಚರಿಗೂ ನಡ್ಕೊಂಡು ಹೋಗ್ಬೋದು ಹೋಗೋರಿಗೆ. ಹಾಗಾಗಿ ಹಾಗೆಲ್ಲ ಬೇಡ, ನಾನು ಮಾತಾಡೋದಿಲ್ಲ. ಅಲ್ಲಿ ಬಂದ ವಿಷಯ, ಬಳಸಿಕೊಂಡ ವಿಷಯ, ಸಂವಾದ, ಒಂದೊಂದು ಮಾಡೆಲ್. ಈಗ ಸುಧರ್ಮಾರ್ಜುನ ನಾವು ನೋಡಿದೆವು, 4-5 ಎತ್ತುಗಡಿ. ಅದರ ಮೇಲೆ ಸೈಂಟಿಫಿಕ್ ಆದ ವಿವೇಚನೆ ಬಂತು. ನನ್ನ 10-15 ಪುಸ್ತಕಗಳಲ್ಲಿ ಅನೇಕ ವಿಷಯಗಳು ಈ ಬಗ್ಗೆ ನಾನು ಪ್ರಸ್ತಾವಿಸಿ ಕೂಡ ನನಗೆ ಹೊಸ ವಿಷಯ ಇಲ್ಲಿ ತುಂಬ ಸಿಕ್ಕಿತ್ತು ಹೇಳಲಿಕ್ಕೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಕಲ್ಚರ್ ಮತ್ತು ರಂಗಭಟ್ರು, ಅರ್ಥಧಾರಿಗಳು. ಮಧ್ಯದಲ್ಲಿ ಇಂಟರ್ವೆನ್ಷನ್ ಮಾಡಿದವರು ಅಶೋಕ ಭಟ್ರು ಮತ್ತು 2-3 ಜನ ಪ್ರಶ್ನೆ ಕೇಳಿದವರು, ಎಲ್ಲರೂ ರಿಚ್ ಇನ್ಪುಟ್. ಇವತ್ತಿದ್ದನ್ನು ಆಧರಿಸಿ ಎಡಿಟ್ ಮಾಡಿದರೆ ನಾನು ಮಾಡ್ಬೋದು, ಈಗ ಮಾಡೋದಿಲ್ಲ ನಾನು. ಇನ್ನು ಕಲ್ಚರ್ ಪವನ್ ಹಾಕಿದವರು ಮಾಡಿದರೆ 300 ಪುಟದ ಪುಸ್ತಕ ಹೇಗೂ ಮಾಡಬಹುದು. ಇದನ್ನೇ ಒಂದು ಸಣ್ಣ ಟೆಕ್ನಿಕಲ್ ವಿಷಯ ಹೇಳಿ ನಾನು ಮುಂದುವರಿಸ್ತೇನೆ. ತಾಳಮಂತ್ರೆಯಲ್ಲಿ ಅಭಿನಯ ಬೇಕೋ ಬೇಡ ಅಂತ ಹೇಳುವಾಗ ಹಾಗಲ್ಲ. ಅದು ಅಭಿನಯ ಅಂದರೆ ಎಂಥದ್ದು? ಮಾತು ಅಭಿನಯವೇ. ನಾವು ತುಂಬ ಸಲ ಈ ಅಭಿನಯ ಶಬ್ದವನ್ನು ತುಂಬ ತಪ್ಪಾಗಿ ಭಾವಿಸ್ತೇವೆ. ಆಂಗಿಕ, ವಾಚಿಕ, ಆರ್ಯ, ಸಾತ್ವಿಕ ಅಂತ 4 ಅಭಿನಯಗಳು. ಎಲ್ಲ ಮಾತು ಅಭಿನಯವೇ, ಅಭಿನೀತವಾದ್ದು. ಕಲಾವಿದರಿಂದ ವೇದಿಕೆಯಿಂದ ಪ್ರೇಕ್ಷಕನ ಕಡೆಗೆ ಕೊಂಡೋಗೋದೆಲ್ಲ ಅಭಿನಯವೇ. ಮಾತು ಕೂಡ ನಿಲ್ಲುವುದು, ವೇಷ, ಕಾಸ್ಟ್ಯೂಮ್ ದೊಡ್ಡ ಅಭಿನಯ. ಅದು ಬಣ್ಣದ ವೇಷ ಬಂದು ಬೊಬ್ಬೆ ಹೊಡಿವಾಗಲೇ ಆ ಅಭಿನಯ ಅದು.
ನರಕಾಸುರ ಭಾವನೆ ಬಹಳ ವ್ಯಕ್ತಪಡಿಸದೆ ತಂದೆ ತಾಯಿಗಳೇ ದರ್ಶನವನ್ನು ಕೊಟ್ಟಿರಾ ಅಂತ ಹೇಳುವಾಗಲೇ ಆ ದೊಡ್ಡ ಬಣ್ಣದ ವೇಷ ಕೆಳಗೆ ಕೂತ್ಕೊಂಡು ಕೂಗುದು ನೋಡಿ ನಮಗೆ ಪಾಪ ಕಾಣುತ್ತೆ. ಆದ್ದರಿಂದ ನೀವು ದಯವಿಟ್ಟು ಆದಷ್ಟು ನಾವು ಟೆಕ್ನಿಕಲಿ ಸರಿಯಾಗಿ ಬಳಸುವ. ಇಲ್ಲಿ ಅವರು ಉದ್ದೇಶ ಪಟ್ಟದ್ದು ಗೋಪಾಲಕೃಷ್ಣ ಭಾಗವತರು ಎಲ್ಲರೂ ಅಭಿನಯ ಬೇಕು ಅಂತ ಹೇಳುವಾಗ ಚಿತ್ರಾಭಿನಯ, ಪದಾಭಿನಯ, ಪದ್ಯಾಭಿನಯ, ಆಂಗಿಕಾಭಿನಯ. ಇಲ್ಲೇ ಒಂದು ಮನೆಯಲ್ಲಿ ಸೃಷ್ಟಿಗರ್ಜುನನೆಂಬವನೇ ನೀನು ನಿನ್ನ ಅಶ್ವ ಕಟ್ಟಿಕೊಂಡಿಹೆವು ನಾವು ಬಿಟ್ಟು ಕೋಪೆ. ನಾನು ಮಾಡಿದ್ದೇನೆ, ನಾನು ಅಭಿನಯ ಮಾಡಿದರೆ ಹೇಗಿರ್ಬೋದು? ಪಿ ವಿ ಆಸಿಗರು ಬಂದ್ದಾರೆ, ನೀವು ಇಲ್ಲಿ ಕೂತ್ಕೊಂಡು ಈಗ ಇದು ಪದಕ್ಕೆ ಎಲ್ಲ ತೋರಿಸೋ ಮುದ್ರೆ ಎಲ್ಲ ಅವರು ಅದು ಮಾಡುವವರು. ಅವರದ್ದು ಅರ್ಜುನ, ನನ್ನದು ಸುಧನ್ವ, ಹುಡುಗ ನೀನು ಅಂತ ಅವರು ಹೇಳಿದರೆ ತೊಂದರೆ ಇಲ್ಲ ಎಂಬುದರಿಂದ ನಾನು ಅಭಿನಯ ಮಾಡಿದೆ. ಯಾವುದು ಪದಾಭಿನಯ. ಇದರಲ್ಲಿ ಒಂದು ಏನಂದರೆ, ನೀವು ತೆಂಕುತಿಟ್ಟಿನ ಕಡೆಗೆ ಹೋದರೆ ಮುಖ್ಯವಾಗಿ ಬದಿಯಡ್ಕ, ಪೆರ್ಲ, ಹೊಸದುರ್ಗದವರೆಗೆ, ಕಾಂಜಂಗಾಡುವರೆಗೆ ತಾಳಮಂದ್ರೆ ಇರುವಾಗ, ಅಲ್ಲಿಂದ ಈಚೆ ಅಡ್ಡನಡ್ಕದವರೆಗೆ ನೇರೋಳು ಇದ್ದಾರಲ್ಲ ಇಲ್ಲಿ, ಆಟದ್ದೇ ಪ್ರತಿ ಆಗ ತಾಳಮಂದ್ರೆ. ಮಧ್ಯದಲ್ಲಿ ಚೊಂಬು ಇದು ಇಟ್ಟುಕೊಂಡು ಸಮುದ್ರ ಮಥನ ಮಾಡೋದು, ತೆರೆ ಹಿಡಿದು ದುಶ್ಯಾಸನ ರುದ್ರಭೀಮನ ಪ್ರವೇಶ, ಕುಂಭಕರ್ಣ ಮಲ್ಕೊಂಡು ಚಾಪೆಗೆ ಗರಗರ ಮಾಡಲಿಕ್ಕಿತ್ತು ಹೊರ್ರಂತ. ಈಗ ನಮಗೆ ತಮಾಷೆ ಕಾಣ್ತಾ ಇದೆ. ರಂಗಭೂಮಿ ಅನ್ನೋದು ಒಪ್ಪಂದ ಸ್ವಾಮಿ, ಅಗ್ರಿಮೆಂಟ್ ಅದು ಪ್ರೇಕ್ಷಕನಿಗೂ ಕಲಾವಿದನಿಗೂ. ಈಗ ಸುತ್ತು ಬಂದ ಕೂಡಲೇ ಕಾಡಿನಿಂದ ಆಸ್ಥಾನಕ್ಕೆ ಬಂದಿದ್ದೇನೆ, ಬ್ರಹ್ಮನ ವರವನ್ನು ಪಡೆದ, ನಾವು ನೆಗಾಡುದಿಲ್ಲ. ಯಾಕೆ ನೆಗಾಡಬೇಕು? ನಿಜವಾಗಿ ಈಗ ಇದ್ದಾನೆ, ಅಲ್ಲೇ ಇದ್ದಾನೆ. ಇಂಪ್ರೊವೈಸೇಷನ್. ಪ್ರಣಯಸ್ಥರಾದ ಹುಡುಗನು ಹುಡುಗಿಯು ಡ್ಯಾನ್ಸ್ ಮಾಡಿ ಪದ ಹೇಳಿಕೊಂಡು ಸಿನಿಮಾದಲ್ಲಿ ಇರುವಾಗ 10-20 ಜನ ಹಿಂದಿನಿಂದ ಕುಣಿತಾರೆ. ಅವರಿಗೇನು ಕೆಲಸ? ಇವರಿಬ್ಬರು ಅಲ್ಲಿ ಅವರು ಬರಬಾರ್ದು ಅಲ್ಲಿ. ಪ್ರಣಯ ಅದು ಆಗಲ್ಲ, ಕೋರಸ್. ಈ ಭಾವವನ್ನು ವಿಸ್ತರಿಸುವುದು ಅಂತ ಅರ್ಥ. ರಂಗಭೂಮಿಯಲ್ಲಿ ಇಂಥ ರಂಗ ಸಮಯಗಳು ತುಂಬ ಇದೆ. ಅದನ್ನು ತಿಳ್ಕೊಳ್ಳದಿದ್ದರೆ ನಮಗಿದು ಅರ್ಥ ಆಗುವುದಿಲ್ಲ. ತಾಳಮಂದ್ರೆ ರಂಗ ಕೂತ್ಕೊಂಡೇ ಸಾಮಾನ್ಯವಾದ ಇದರಲ್ಲಿ. ಆದ್ದರಿಂದ ಯಕ್ಷಗಾನಕ್ಕೆ ತಾಳಮಂದ್ರೆಗೆ ನಾನು ತುಂಬ ಸಲ ಹೇಳಿದ ವಿಷಯ, ಇದು ಒಂದು ನಾಟಕವೇ ದೊಡ್ಡದು ಅಷ್ಟೇ. ರಾಮ ಮಿತಭಾಷಿ, ತಾಳಮಂದ್ರೆ ರಾಮ ಎಷ್ಟು ಮಿತಭಾಷಿ. ರಾವಣನಷ್ಟು ಮಾತಾಡಬಾರ್ದು ಅಷ್ಟೇ, ಶೂರ್ಪನ ಕೆಟ್ಟಲ್ಲ. ರಾಮನು ಇಲ್ಲಿ ಅತಿ ಭಾಷೆ, ತಾಳಮಂದ್ರೆ ಉದ್ದ ಹೋದರೆ ಮಿತಭಾಷೆ ಅಂದರೆ ಲಕ್ಷ್ಮಣ ಅವನಿಗಿಂತ ಮಿತಭಾಷೆ ಆಗ್ತಾನೆ ಕೆಲವು ಸಲ. ಅದರಿಂದ ಅತಿಭಾಷೆ, ಮಿತಭಾಷೆ, ರಸ, ಭಾವ, ಔಚಿತ್ಯ, ಪ್ರಶ್ನೆ ಕೇಳ್ಬೋದು ಕೇಳಬಾರ್ದು, ದೆರ್ ಈಸ್ ನೋ ಎಂಡ್. ಸ್ಕೈ ಇಸ್ ದ ಲಿಮಿಟ್ ಇನ್ ಎನ್ ಇಂಪ್ರೊವೈಸ್ಡ್ ಆರ್ಟ್. ನಾವು ಆಶುಭಾಷಣದ ಕಲೆಯಲ್ಲಿ ಆಕಾಶವೇ ಒಂದು ಮಿತಿ. ಎಷ್ಟು ರೀತಿಯ ಎತ್ತುಗಡೆಗಳು, ಎಲೆಮರುಳೆ ಕರ್ಣಾದಿ ಸುಭಟರ ಅಲ್ವಾ ದುಷ್ಟರ ಬಳಸಿನಲ್ಲಿ ಕೇಡಾದೆ ವಂಶಕ್ಕೆ ನಳಿನ ನೇತ್ರನ ಅಳವಿಗಾನುವರುಂಟೆ ಲೋಕದಲ್ಲಿ. ರಾಮದಾಸ್ ಸ್ವಾಮಿಗಳು ಒಂದು ನಿಮಿಷ ಮೌನ. ಹೇಳಬಾರ್ದು, ಹೇಳದೆ ಉಪಾಯ ಇಲ್ಲ ಮಗನೇ. ಮರುಳೆ ಹೇಳಿಲ್ಲ ಅವರು, ಅದು ಮಂಡೇಶ್ವರ ಕೂಡಲೇ ಪದ್ಯ ಹೇಳ್ತೀವಿ. ಶೇಣಿಯವರು ಅದನ್ನೇ ಅದೇ ಭಾವನೆಯಲ್ಲಿ ಇನ್ನೊಂದು ರೀತಿ ಹೇಳಿದ್ದಾರೆ. ಅಲ್ಲ, ನಿಜವಾಗಿ ನಮ್ಮ ಹತ್ರ ಹಿರಿಯರ ಹತ್ರ ಕಿರಿಯರು ಹೇಳಬಾರದನ್ನು ಹೇಳಿಸ್ತೀರಿ. ನಿನಗೆ ಬೈಬೇಕಂತ ಇರಲಿಲ್ಲ ನನಗೆ, ನೀನು ಹೇಳಿಸ್ತಿ ಅಂದರೆ ಈ ಹುಚ್ಚು ಮಾತಾಡಿ. ನೋಡಿ, ನಟಪಾತ್ರ ಸಂಬಂಧ ಅಂತ GS ಭಟ್ರ ಸಂಪಾದನೆ ಒಂದು ಗ್ರಂಥ ಉಂಟು. ಎಲ್ಲ ಅರ್ಥಧಾರಿಗಳು ಪ್ರೇಕ್ಷಕರು ಓದಬೇಕಾದ್ದು ಅಂದರೆ ನನ್ನ ಲೇಖನ ಉಂಟದಲ್ಲಿ. ಆಗಲ್ಲ, ನಟನಿಗೂ ಪಾತ್ರಕ್ಕೇನು ಸಂಬಂಧ, ಹೇಗೆ ಟೆಕ್ನಿಕ್, ಯಾವ ಪಾತ್ರ ನಾನು ವಹಿಸಿದ್ರು ಅರ್ಧ ನಾನೇ. ಈಗ ಹನುಮಂತ, ವಾಲಿ ಆದರೆ ಮಂಗನ ಆದರೆ ಸುಲಭ, ಮತ್ತು ಕೂಡ ಅದು ಬೇರೆ. ನಳಿನಿಯವರ ಪುಸ್ತಕದಲ್ಲಿ ಈ ವಿಷಯ ಪ್ರಸ್ತಾವಿತವಾಗಿದೆ, ತುಂಬ ಲೇಖನಗಳಲ್ಲಿ ಬಂದಿದೆ. ನಟ ಪಾತ್ರ ಸಂಬಂಧದಲ್ಲಿ ಒಂದು 50% ಆ ನಟನೆ, ಅದು ಅವನ ವ್ಯಕ್ತಿತ್ವವೇ. ವಾಲಿಯೋ ರಾಮನೋ ಬರುವುದು, ಇನ್ನೊಬ್ಬ ಹೇಳಿದರೆ ತನ್ನಷ್ಟಕ್ಕೆ ಬೇರೆ ಆಗ್ತದೆ. ಈ ವಿಷಯವನ್ನು ಆಶುಭಾಷಣದಲ್ಲಿ ನೆನಪಿಟ್ಟುಕೊಳ್ಬೇಕು. ಇನ್ನೊಂದು ಪ್ರಾದೇಶಿಕತೆ, ಆಗಲೇ ಹೇಳಿದ್ದೇನೆ, ಉತ್ತರ ಕನ್ನಡದಲ್ಲಿ ಇಲ್ಲಿಯ ಭಾಷೆಯಲ್ಲಿ ಮಾತಾಡ್ತಿದ್ರು. ಆಗ ಜನ ನೆಗಾಡ್ತಿರಲಿಲ್ಲ. ಅದು
ಅದು ಬೇರೆ ತಾಳಮದಲ್ಲಿ ಕೇಳಿ ಈಗ ನೆಗಾಡು. ಲಲನೆ ತಾನತಿ ಮರುಗುತ್ತಿರಲ ಕಲಿಮರು ಅಲ್ಲ, ಸಂಧಿಯೇ ಕಲಿಭೀಮ ನಿನಗಾನಂದವೇ, ಕುರುಭೂಪನೊಳು ಹಿತವಂದುದೆ ಧರ್ಮಜಗೆ ಪಾರ್ಥಕ ಹರಿಗೆ ಸನುಮತವೇ. ಮಾತಾಡುವಾಗ ಭೀಮ ಕೇಳಿದ, ನೀನೆಂತಕ್ಕೆ ತೀಡುದು? ತೀಡುದು ಅಂದರೆ ಕೂಗುದ? ತೀಡುದು ಕಣ್ಣೀರ ಎಂತ, ನಿನಗೆ ಉಂಬಲ ತಿಂಬಲ ಕಮ್ಮಿ ಇದ್ದ ಇಲ್ಲಿ? ಹವ್ಯಕ ಭಾಷೆ, ಅದಕ್ಕೆ ಅವರೆಂಥದ್ದು ಹವ್ಯಕ ಭಾಷೆಯಲ್ಲಿ ಉತ್ತರ, ಉಂಬಲ ತಿಂಬಲ ಕಮ್ಮಿ ಇಲ್ಲೇ, ಆದರೆ ನೀವು ಹೀಗೆ ಮಾಡುತ್ತೀರಿ ಅಂತ. ಪೂರ ಹವ್ಯಕ ಭಾಷೆ ಅಲ್ಲ, ಈಗ ಕಟ್ಟೆ ಭಟ್ರು ಬುಚ್ಚನ ಶಾಸ್ತ್ರಗಳಲ್ಲಿ ಬರ್ತಿತ್ತು ಸ್ವಲ್ಪ. ನೀನು ಉಗ್ಗಿಸಿ ಮಡಗಡ ಮಾತಾಡುವಾಗ, ಉಗ್ಗಿಸುವುದಂದರೆ ಅಡಗಿಸುವುದು. ಸಭೆ ನೆಗಾಡ್ತಿರಲಿಲ್ಲ, ಅದು ಈ ಪ್ರಾದೇಶಿಕತೆ ಒಪ್ಪಿಗೆ ಒಳಗಿರೋದು. ಶಿವಮೊಗ್ಗ ಸೈಡ್ನಲ್ಲಿ ಡಾಕ್ಟರ್ ಗುರಪ್ಪ, ಎಮ್ ಆರ್ ಲಕ್ಷ್ಮೀನಾರಾಯಣ ಅವರೆಲ್ಲ ಮಾತಾಡುವಾಗ ಶಿವಮೊಗ್ಗದ ಕಡೆ ಭಾಷೆ ಬರ್ತದೆ. ಅದನ್ನು ಇದನ್ನು ನಮ್ಮ ಮಂಗಳೂರಿನಲ್ಲಿ ಅದನ್ನು ಇದನ್ನು ಹೇಳುವಾಗ ಏನೋ ಕೇಳ್ತೇನೆ ನನಗೆ. ಅದು ನಮ್ಮದಿಗೆ ಸಹಜ ಅಲ್ಲ. ಏನಪ್ಪ ನಿನ್ನ ವ್ಯವಹಾರ ಸರಿಯಿಲ್ಲ ನಿನ್ನದು ಅಂತ ಗುರಪ್ಪನವರು ಹೇಳ್ತಿದ್ರು. ಅವರು ಹಾಸನದವರು, ಹಾಸನದಿಂದ ಮುಂದೆ ಅರ್ಥಧಾರಿಗಳಾದವರು. ಇಟ್ ಲುಕ್ಡ್ ನ್ಯಾಚುರಲ್. ಶೇಣಿ ಸಾಮುಗ ಯುಗದ ಮತ್ತು ಆಮೇಲೆ ಬಂದಿರುವ ನಮ್ಮ ಯುಗದವರೆಗಿನ ತುಂಬ ಕಂಟ್ರಿಬ್ಯೂಷನ್ ಇರ್ಬೋದು, ತುಂಬ ಬೆಳೆದಿರ್ಬೋದು. ಒಂದು ನೆಗೆಟಿವ್ ಕಂಟ್ರಿಬ್ಯೂಷನ್ ಏನಂದರೆ ಇಡೀ ಶೈಲಿ ಒಂದಾಗಿ ಹೋಗಿದೆ. ಐರನ್ ಔಟ್ ಅದು ಒಳ್ಳೆಯ ಲಕ್ಷಣ ಅಲ್ಲ ಒಂದು ಕಲೆಗೆ. ನಾಳೆ ಈಗ ತೆಂಕು ಬಡಗು ಉತ್ತರ ಕನ್ನಡ ಎಲ್ಲ ಒಟ್ಟು ಮಾಡಿ ಒಂದು ಮಾಡುವನಾ? ಇಲ್ಲ. ಸ್ವಭಾವ ಇಟ್ಕೊಂಡು ಸ್ಟೈಲ್ಸ್ ಇಟ್ಕೊಳ್ಬೇಕು. ನಾಳೆ ಕೋಟದ ಒಂದು ಶೈಲಿ, ಬ್ರಹ್ಮಾವರದ ಶೈಲಿ ಇನ್ನೊಂದು, ಹಾಗೆ ಆಗ್ಬೋದು ಅಂದರೆ ಸ್ಟೈಲ್ ಎಂಬುದಕ್ಕೆ ಅದು ಡೆಫಿನೇಷನ್ ಒಳಗಿರಬೇಕು. ಮೂಗಿರುವಲ್ಲಿ ಮೂಗಿರಬೇಕು, ಕಿವಿ ಇರುವಲ್ಲಿ ಕಿವಿ ಇಲ್ಲಿ ಇಟ್ಟು ಸ್ಟೈಲ್ ಅಲ್ಲ. ಸ್ಟೈಲಿಸ್ಟಿಕ್ ಐರ್ನಿಂಗ್ ವಿಶ್ವ ಕಲೆಗಳಲ್ಲಿ ಸಮಸ್ಯೆ ಇದೆ. ನಾವು ಸಿನಿಮಾ ನೋಡಿದರೆ, ಸಿನಿಮಾ ಸಂಗೀತ ಇಡೀ ಜಗತ್ತಿನದು ಒಂದಾಗ್ತದೋ ಏನೋ ಅಂತ ಕಾಣುವಷ್ಟು ವ್ಯತ್ಯಾಸ ಬಂದಿದೆ ನಮಗೆ. ಈ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ನಮ್ಮ ಕಲೆಯನ್ನು ಬೆಳೆಸಬೇಕು. ಇದು ರಿಚ್ ಆ್ಯಂಡ್ ಪೂವರ್ ಆರ್ಟ್, ರಿಚೆಸ್ಟ್ ಆರ್ಟ್. ಇದರ ಇನ್ಪುಟ್ ನೋಡಿದರೆ ನನ್ನ ಅರ್ಥಗಳನ್ನು ಕೇಳಿದ ಹೊರಗಿನವರ ಅನೇಕರು, ನನ್ನದು ಅಂತಲ್ಲ ಬೇರೆಯವರದು ಕೂಡ, ಇಷ್ಟೆಲ್ಲ ನೀವು ಯಾವಾಗ ಕಲಿತೀರಿ, ಎಷ್ಟು ಇನ್ಪುಟ್ಟು, ಎಷ್ಟು ಅಭ್ಯಾಸ. ಅದು ಹೌದು, ನಾವು ಅದರ ಒಳಗಿರೋದ್ರಿಂದ ನಮಗೆ ಅದು ಗೊತ್ತಾಗೋದಿಲ್ಲ. ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ನಮಗೆ ಅದು ಸಹಜ. ಇದಕ್ಕೆ ಹೇಳೋದು ಎಲಿವೇಶನ್ ಅಂತ. ನೋಡಿ, ಭರತನಾಟ್ಯಂ ಕಾರ್ಯಕ್ರಮ ಸಾಮಾನ್ಯವಾದ್ದು ಕೂಡ ನೋಡ್ಬೋದು. ಯಾಕೆ ಭರತನಾಟ್ಯಂ ಅಷ್ಟು ಮೇಲೆ ಹೋಗಿದೆ. ಮಲಯಾಳ ಸಿನಿಮಾ ನಾನು ಯಾವಾಗಲೂ ಕೂಡ ಉದಾಹರಣೆ, ಸಾಮಾನ್ಯ ಡಬ್ಬ ಸಿನಿಮಾವನ್ನು ಕೂಡ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಗೆ ಕಳಿಸ್ಬೋದು. ಯಾಕೆ ಸಹಜತೆಯನ್ನು, ಕೇರಳದ ಜೀವನವನ್ನು ಚಿತ್ರಿಸುವ ಒಂದು ರೀತಿ, ಅಲ್ಲಿಯ ಡೈರೆಕ್ಷನ್ನು, ಫಿಲ್ಮ್ ಮೇಕಿಂಗ್, ಪ್ರೊಡಕ್ಷನ್, ಎಡಿಟಿಂಗ್, ಸ್ಕ್ರಿಪ್ಟ್ ಎಲ್ಲ ಎಲಿವೇಟ್ ಆಗಿದೆ. ಇದು ಎಲಿವೇಟೆಡ್ ಆರ್ಟ್. ಯಕ್ಷಗಾನವಾದರೂ ಹಾಗೆ. ಮಾತುಗಾರಿಕೆ, ಎತ್ತುಗಡೆ, ಸಂವಾದ, ಹೆಚ್ಚು ಪದ್ಯಗಳು ಹೋಗೋದ್ರಿಂದ, ಎಲ್ಲ ಸನ್ನಿವೇಶಗಳು ಹೋಗೋದ್ರಿಂದ, ವೇಷವೂ ಇರೋದ್ರಿಂದ ಆಟದಲ್ಲಿ ಅದು ಬೇರೆ. ಆದರೆ ಆಟಕ್ಕೂ ತಾಳಮದ್ದಲೆಗೂ ಮಾತುಗಾರಿಕೆಗೆ ವೇಷ ಉಂಟು ಇಲ್ಲ ಎಂಬಟ್ಟೆ ವ್ಯತ್ಯಾಸ ಅಲ್ಲ. ಅದಕ್ಕಿಂತ ಏನೋ ಒಂದು ಇದೆ, ಅದು ವಿವರಿಸಬಹುದು. ನಾನು ಅದನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಎತ್ತುಗಡೆಗೆ, ನಿಲುಗಡೆಗೆ, ಎದುರಾಳಿಗೆ ಪ್ರಚೋದನೆ ಕೊಡುವುದಕ್ಕೆ ಎಷ್ಟು ಥರದ ಸಾಧ್ಯತೆ ಅಂದರೆ ಅದು ಅಸಾಧ್ಯ. ಈಗಲೂ ಹೊಸ ಹೊಸ ಕಲಾವಿದರಿಂದ ಹೊಸ ರೀತಿ ನಾನು ಕಲಿತಾ ಇದ್ದೇನೆ. ಇವತ್ತೇ ಸುಧನವಾರ್ಜುನ ನೋಡಿ, ತುಂಬ ಹಾಸ್ಯಕ್ಕೆ, ರಂಜನೆಗೆ ಹೋಗದೆ 2-3 ಮಾಡೆಲ್ ಒಟ್ಟು ಮಾಡಿ ಮಾತಾಡಿದ್ರಿ ನೀವು. ಯಾರು? ಸುಧನವಾರ್ಜುನ ಮಾತಾಡೋದು. ಇಬ್ಬರಿಗೂ ನನ್ನದು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ವಾಲಿ ನೋಡಿ, ಅದು ಹಳೆ ಮಾಡೆಲ್ನ ಅರ್ಥ, ಆದರೆ ಹೊಸ ರೀತಿ ಸಂವೇದನೆ, ಮೌಲ್ಯಗಳಿಗೂ ಲಾಭಕ್ಕೂ ನಮ್ಮನ್ನೆಲ್ಲ ಅಲಗಾಡಿಸಿ ಬಿಡ್ತೇನೆ. ನಾನೊಂದು ವಾಲಿ ಅಂತ ಲೆಕ್ಕ ನೋಡಿ, ವಾಲಿ ಹೇಳುವವ ಅಂತ, ಬಾರಿ ಒಂದು ವಾಲಿ ಅರ್ಥವಂತ ಅಲ್ಲ, ನನ್ನ ಮನಸ್ಸಿನಲ್ಲಿ ಮಾತ್ರ ಇರುವುದು, ಅದು ಫೇಮಸ್. ಹಾಗೊಂದು ಹೇಳ್ಬೋದು, ಹೌದಾ? ಪ್ರಾಫಿಟ್ ಈಸ್ ದ ಮೋಟಿವ್, ಪ್ರಾಫಿಟ್ ಇಸ್ ದ ಓನ್ಲಿ ವ್ಯಾಲ್ಯೂ. ಲಾಭ ಗಳಿಸಿದ್ರೆ ಆಯ್ತು, ಹೇಗೂ ಗೆಲ್ಬಹುದಲ್ವಾ? ಅದು ವಾಲಿಯ ಮಂಡನೆ. ಅದೀಗ 3 ಪದ್ಯ ಕೊಟ್ಟರೆ ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅವರು ಮಾಡ್ಯಾರು. ವಾಲಿಯ ಸವೆದು ಹೋದ ಪಾತ್ರಗಳೊಂದರಲ್ಲ, ಹೇಳಿ 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 ಅದರಲ್ಲಿ ಹೊಸ್ತನವರು ತೋರಿಸಿದರು. ರಂಗಭಟ್ರು ಹೇಳಿದ ಒಂದು ಸಮಸ್ಯೆ ನಾನು ತುಂಬ ಸಲ ಅನುಭವಿಸ್ತೇನೆ. ವೀರಮಣಿ ನಾನು ತುಂಬ ಬದಲಾಯಿಸದೆ ಮಾತಾಡೋದೀಗ, ನಂದು ಪ್ಲಾಟ್ ಆಗಿದೆ. ಕೌರವ
ಕೌರವ ನಾನು ಮಲ್ಕೊಂಡಲ್ಲಿದೆ ಎದ್ದು ಬಂದು ಹೇಳ್ತಾನೆ ಪೀಠಿಗೆ. ಹಾಗೆ ಆಗದ ಪಾತ್ರಗಳನ್ನು ಬದಲಾಯಿಸಬೇಕು. ತೀರ್ಥಹಳ್ಳಿಯಲ್ಲಿ ನನ್ನ ಹತ್ರ ಕೇಳಿದ್ದಾರೆ, ಒಬ್ಬರು ಓದಿ ಹೇಳಿದರು. ಜೋಶಿಯವರು ಕೃಷ್ಣ ಹೇಳ್ತಾರೆ, ಕೌರವ ಯಾರೋ ಹೇಳ್ತಾರೆ. ಒಬ್ಬ ಓಡಿ ಬಂದು ಒಂದು ಆಪತ್ತಿಗೆ ಒಳಗಾದ ನನ್ನ ಮೇಲೆ ಪ್ರಾಣಿದಯೆಯನ್ನು ಸಿಂಪತಿಯನ್ನು ತೋರಿಸಿ ಮಾತಾಡಿದ. ನೀವು ಕೃಷ್ಣ ಹೇಳ್ತೀರಾ ಅಂದರೆ ನಿಮಗೆ ಕೃಷ್ಣ ಕೊಟ್ಟು ಏನೋ ಮರ್ಯಾದೆ ತೆಗೆದಿದ್ದಾರೆ, ಜಾಗ್ರತೆ ಮಾಡಿ ಅಂತ. ನಾನು ಹೇಳಿದೆ, ಇಲ್ಲ ನಾನು ಕೃಷ್ಣನೇ ಹೆಚ್ಚು ಹೇಳಿದೆ. ಹೌದಾ, ಶೇಣಿಯವರಿದ್ದಲ್ಲಿ ನೀವು ಗಡಿಬಿಡಿ ಮಾಡುವವರು ಕೃಷ್ಣ ಹೇಳ್ತಾರೆ ಹೇಳಿದೆ. ನಾನೇ ಕೌರವ ಹೇಳುದಂತ. ಅಂದರೆ ಎಸ್ಟಾಬ್ಲಿಷ್ಡ್ ಇಮೇಜ್ ಕೂಡ ತೊಂದರೆ ಕೊಡ್ತದೆ. ಭಾವುಕವಾದ ಕಲೆಗಳು ಅಭಾವುಕವಾಗ್ತಾ ಇರುವ ಸನ್ನಿವೇಶ ಅಂತೆ ಜಗತ್ತಿನಲ್ಲಿದ್ದು. ಇಮೋಷನಲ್ ಆರ್ಟ್ಸ್ ಆರ್ ಗೆಟಿಂಗ್ ಲೆಸ್ ಇಮೋಷನಲ್. ಭಜನೆ ಇಮೋಷನಲ್ ಆಗಿ ಸುತ್ತು ಭಜನೆ, ಕುಣಿದು ಭಜನೆ, ಖುಷಿಯಲ್ಲಿ ಮಾಡೋದು ಈಗ ಅದು ಇದಾಗಿದೆ, ತೋರಿಸುವುದು ಒಂದು. ಅದು ಕುಣಿತ ಭಜನೆ ಕಾಣುವುದಿಲ್ಲ. ಮೊದಲಿನ ಕುಣಿತ ಭಜನೆಯಲ್ಲಿ ಅಷ್ಟು ಫಾರ್ಮೇಷನ್ ಲಯ ಕರೆಕ್ಟ್ ಇಲ್ಲ, ಆದರೆ ಅದು ಕುಣಿತ ಭಜನೆ ಹಾಗೆ ಕಾಣ್ತದೆ ನಮಗೆ. ನೋಡಿ, ಇದಕ್ಕೊಂದು ಉದಾಹರಣೆ. ಹಿಂದಿ ಸಿನಿಮಾಗಳಲ್ಲಿ, ಕನ್ನಡದಲ್ಲಿ ಕೂಡ ಸ್ತುತಿ ಪದ್ಯಗಳು, ದಾಸರ ಪದ್ಯದ ಸ್ಟೈಲ್ ಉತ್ಕೃಷ್ಟವಾದ ರಚನೆಗಳನ್ನು ಮಾಡಿದ್ದಾರೆ. ಬೆಸ್ಟ್. ಕೈಫಿ ಆದ್ಮಿ ಇರ್ಬೋದು, ಮೊನ್ನೆ ಯಾರು ಭಾರತ ರತ್ನ ಪದ್ಮಭೂಷಣ ಬರೆದವರು. ಆದರೆ ಸೂರದಾಸ, ಮೀರಾಬಾಯಿ ಭಜನೆಗಳಾಗಿ ನಮ್ಗೆ ಕೇಳುವುದಿಲ್ಲ. ಹೀಗೆ ಇವತ್ತು ಬುದ್ಧಿವಂತರಾದವರು ದೊಡ್ಡರಂಗೇಗೌಡರಿಂದ ಹಿಡಿದು ಯಾರು ಯೋಗ ನರಸಿಂಹವರೆಗೆ ಎಲ್ಲರೂ ಭಜನೆಗಳ ಥರದ್ದು ಬರೆದಿದ್ದಾರೆ. ಆದರೂ ನಮಗೆ ದಾಸರ ಪದ್ಯದಾಗ ಕಾಣುವುದಿಲ್ಲ. ಯಾಕೆ? ಒಂದು ಕಾಲ ಇದೆ, ಕಾಲದ ಮಿತಿ ಇದೆ ಕಲೆ ಮೇಲೆ. ಟೈಮ್ ಬೇಸ್ಡ್, ಪೀರಿಯಡ್ ಬೇಸ್ಡ್ ಆರ್ಟ್ ಇದು ಅಂತ ನಮಗೆ ಗೊತ್ತಿರಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಸಂವಾದದ ಮೂಲಕವೂ ಎತ್ತುಗಡೆ ಮೂಲಕವೂ ಬೇರೆ ಬೇರೆ ಸಮಗ್ರವಾದ ರೀತಿಯಲ್ಲಿಯೂ ಪ್ರಸಂಗವನ್ನು ಮಂಡಿಸುವಾಗ ನೆನಪಿರಬೇಕು, ಇದು ಪುರಾಣವನ್ನು ಹೇಳುವ ಕಲೆ, ಎಪಿಕ್ ಕಾವ್ಯ. ವಾಸ್ತವತೆ ಬೇಕು. ನಿನ್ನೆ ತಾಳಮದ್ದಲೆಯಲ್ಲಿ ಬಂತು ಒಂದು ಪ್ರೆಸೆಂಟ್, ವರ್ತಮಾನ ಕಾಲದ ಧ್ವನಿಗಳು. ಇಲ್ಲದಿದ್ದರೆ ಕಲೆ ಅಲ್ಲ. ಆದರೆ ತರ್ಕ ಇಲ್ಲದಿರುವಿಕೆ ಪುರಾಣ. ಒಂದು ಬಾಣಕ್ಕೆ 10,000 ಜನ ಸಾಯೋದು, 1 ಕೋಟಿ ವರ್ಷ ಆಯುಷ್ಯ, ಖಂಡಾಬಟ್ಟೆ ಜನ ಒಂದೇ ಸಲ ಉದ್ಭವ ಆಗೋದು, ಬೀಳುವುದು, ರಕ್ತ ಬೀಜ 1,000 ಉಂಟು. ರಾವಣನ ಶಾಪ ನೋಡಿ, ಅವನಿಗೆ 2 ಜನ ವರ ಕೊಟ್ಟಿದ್ದಾರೆ, ಶಿವ ಮತ್ತು ಬ್ರಹ್ಮ. 1 ಕೋಟಿ, 2 ಕೋಟಿ ಅಲ್ಲ, ಕಂಬೈಂಡ್ 1 ಕೋಟಿ ಮಾಡುವ. ಅದನ್ನು ಮಂಡೋದರಿಗೆ ವರ ಉಂಟ, ಪ್ರಾರ್ಥನೆಗುಂಟ, ಕರಾಸುರನಿಗುಂಟ, ಅವರು ಬದುಕಲಿಲ್ಲ. ಹಾಗಾದರೆ 1 ಕೋಟಿ ಪ್ರಶ್ನೆ ಇಲ್ಲ. ರಾವಣನ ವರಕ್ಕೆ ಬೇರೆ ಅರ್ಥ ಮಾಡಬೇಕು. ಇವರಿಗೆಲ್ಲ ಬದುಕಿ ಇಟ್ಟುಕೊಂಡು ಅವನಿಗೆ 1 ಕೋಟಿ, ಇವರಿಗೂ ಉಂಟದು ಒಟ್ಟಿಗೆ. ಹೀಗೆ ಪ್ರಶ್ನೆ ಬಂದರೆ ಬರಬಾರ್ದು. ರಾವಣನ ವಿಷಯ ಮಾತಾಡುವಾಗ ಅಟ್ಟನ್ನು ಹೇಳುವುದು. ಕಾವ್ಯಕ್ಕೆ ಸಾಧ್ಯತೆಗಳಿದ್ದಾಗೆ ತಾಳಮದ್ದಲೆಗೂ ತುಂಬ ಸಾಧ್ಯತೆ ಇದೆ. ಲಿವಿಂಗ್ ಆರ್ಟ್, ಅದು ಪ್ರಸಂಗದಲ್ಲಿ ಬೆಳೆಯುತ್ತದೆ. 500 ವರ್ಷಗಳಿಂದ ಶ್ರೀಮಂತವಾಗಿ ಬೆಳೆದಿದೆ. ವೇದಿಕೆ ಹೊರಗೆ ಬೆಳೆಯುತ್ತದೆ. ಗ್ರೋಯಿಂಗ್ ಮಿತ್. ನಾನು ಅಶೋಕ ಭಟ್ರು ನಿನ್ನೆ ಕರ್ಣಶಲ್ಯ ಹೇಳಿದ್ದನ್ನು ಇವತ್ತು ರಂಗದಲ್ಲಿ, ಎಲ್ಲಿ ಮಾರ್ಗದಲ್ಲಿ ಚರ್ಚೆ ಮಾಡುವವ, ಅವರು ಹಾಗೆ ಹೇಳಿದ್ದಲ್ಲ, ಅವರು ಹೀಗೆ ಹೇಳಿದ್ದಲ್ಲ, ಅದು 2 ನಾವು ಹೇಳಿದ್ದಲ್ಲ, ಅದು ಅವರದ್ದೇ ಒಂದು ಕರ್ಣಶಲ್ಯನನ್ನು ಅವರು ಹೇಳೋದು. ಇದು ನಾನು ಔಚಿತ್ಯ ಅಲ್ಲ ಅಂತ ಹೇಳೋದಲ್ಲ. ಒಂದು ಕಲೆ ಆಶು ಕಲೆಯಾಗಿಯೂ ಅಲ್ಲ, ಬಾಯ್ಪಾಠದ ಕಲೆಯಾದರೂ ಅದು ಬೆಳೆಯುವ ಆಸ್ಪೆಕ್ಟ್ಸ್ ಆಗಿದೆ. ಕಡತೋಕ ಮಂಜುನಾಥ ಭಾಗವತರ ಸಂಸ್ಮರಣೆಯ ಕಾರ್ಯಕ್ರಮಕ್ಕೆ ಇದಕ್ಕಿಂತ ಒಳ್ಳೆ ವಿಷಯ ಎಂಥದ್ದು? ಆಶು ಪ್ರತಿಭೆಯ ಉನ್ನತೋನ್ನತ ಕಲಾವಿದ. ಅವರ ಎತ್ತುಗಡೆಗೆ ಸ್ಪಂದಿಸುವ ಕ್ರಮ, ಅದೇ ನನ್ನ ಹತ್ರ ಒಂದು 500 ವಿಷಯ ಉಂಟು. ಕಾರ್ಕಳದಲ್ಲಿ ಸಂಧಾನದ ಕೌರವ ಶ್ರೇಣಿಯವರು ಕೃಷ್ಣ ಸೀತಾರಾಮಯ್ಯ. ಎನಲು ಕೋಪವ ತಾಳುತ್ತಾ ಕುರುಜನ ಪಗರ್ಜಿಸಿ ನುಡಿದ. ಅರ್ಧ ಪದ್ಯಕ್ಕೆ ಎತ್ತುಗಡೆಗೆ ಶಬ್ದ ಇಲ್ಲ. ಕೌರವ ನನಗೀಗ ಕೋಪ ಬರ್ತದೆ. ಏನಲ್ಲೂ ಕೋಪವ ತಾಳುತ್ತಾ ಹೇಳಿದ್ರು ನಾನು ಸರಿ ಅಂತ ಹೇಳುವ, ನಂದು ಹಳೆ ಕ್ರಮ ಕೆಲವು ವಿಷಯದಲ್ಲಿ. ಪಾರ್ಥಿವ ಆಗ್ರಣಿ ಕೇಳು ಹೇಳ್ಬೋದು. ಪದ್ಯ ಸ್ವಾಮಿ, ಅದು ಪದ್ಯದಲ್ಲಿ ಉಂಟಲ್ವಾ? ಮನವಿದಕ್ಕೆ ಪತಿಯಾದ ಧನುಜ ಹಿಡಿಂಬನ ಸೋದ
ರನುಜ ಹಿಡಿಂಬೆ ಹಾಗೆ ಹೇಳ್ಬೇಕು. ಛಂದೋಲಯ, ಅರ್ಥಲಯ, ಗಾನಲಯ, ಮತ್ತೆ ಕೇಳುವವ ಸರಿ ಮಾಡ್ಬೇಕು. ಅವ ಎಂಥದಕ್ಕೆ ಕೂತದಲ್ಲಿ ಪ್ರೋಸ್ ಅಲ್ಲ, ಪದ್ಯ ಪದ್ಯ ಅದು. ಪುರಂದರ ವಿಠಲ, ಪುರಂದರ, ಇಲ್ಲಿ ಪೆಟ್ಟು ಬರ್ತದೆ, ಪೇ ಅಂತ ಬರೀತಾರೆ. ಗೆರೆ ಇಲ್ಲುವಲ್ಲಿ ಗೆರೆ ಮಾಡಬೇಕು. ಪ್ರಹ್ಲಾದ ನಾಪೀತ ಅಂತ ತಮಾಷೆ ಮಾಡೋದು ಅರಸಿಕ ಆಕ್ಷೇಪ, ಅದು ಗಾಯನ. ಅಗ್ನಿಮೀಳೆ ಪುರೋಹಿತಂ, ಅದು ಯಾಕೆ ಅಗ್ನಿಮಿಳೆ ಪುರೋಹಿತಂ ಅಂತ ಹೇಳಲಿಕ್ಕೆ ಆಗುದಿಲ್ಲ? ವೇದ ಸ್ವಾಮಿ ಅದು, ಇದು ಜನವೇದ. ತಪ್ಪು ಹೇಳಬೇಕು ಅಂತ ಹೇಳಿದಲ್ಲ ನಾನು. ಛಂದೋಲಯ ಅರ್ಥಲಯಕ್ಕೆ ಸರಿಯಾಗಿ ತುಂಡು ಮಾಡುವುದಿದ್ರೆ ತುಂಬ ಕಷ್ಟಪಟ್ಟು ಜೊತೆ ಮಾಡೋದು ಬೇಡ. ಕೆಲವು ಸಲ ಕಾವ್ಯದಲ್ಲಿ ಡಿಫೆಕ್ಟ್ ಉಂಟು. ಇದ್ದ ಹಾಗೆ ಆದಿನಾರಾಯಣ ದುಷ್ಟ ಅಂತ ನಿಲ್ಲಿಸಿ ಒಬ್ಬ ತೈತ ತಾಮ್ ದಿತ್ತಾಮ್ ಹೇಳಿದ. ಆದಿನಾರಾಯಣ ದುಷ್ಟ ಅಂತ ಅರ್ಥ ಅಲ್ಲ, ಅದು ಪದ್ಯ. ಅದು ಶಿಕ್ಷಣಕ್ಕಾಗಿ ಮುಂದೆ ಹೇಳ್ತಾನೆ ಅವ, ಕಾಯಬೇಕು ನಾವು. ನಮಗೆ ಅವಸರ ಆಗಿದೆ ಈಗ. ಹಾಗಾಗಿ ನಾವು ಸಾಹಿತ್ಯ ಶುದ್ಧಿ ಎನ್ನುವ ಹೆಸರಿನಲ್ಲಿ ಪ್ರೊಸೈಕ್, ದ ಹೋಲ್ ವರ್ಲ್ಡ್ ಈಸ್ ಬಿಕಮಿಂಗ್ ಪ್ರೊಸೈಕ್. ಅಡ್ವರ್ಟೈಸ್ ಅರ್ಥ ಆದ ಹಾಗೆ, ನ್ಯೂಸ್ ಹೆಡ್ಡಿಂಗ್ ಅರ್ಥ ಆದ ಹಾಗೆ ಕಾವ್ಯ ಅರ್ಥ ಆಗೋದಿಲ್ಲ. ಅದು ನ್ಯೂಸ್ ಅಲ್ಲ, ಅದು ಆ್ಯಡ್ ಅಲ್ಲ. ಅದರ ಅರ್ಥ ನಾನು ಹೇಳಿದ್ದು ಏನು ಅಂತ, ಐ ಹೋಪ್ ಐ ಆಮ್ ಎಟ್ ಎ ಲಾಸ್ ನಾಟ್ ಟು ಕಮ್ಯುನಿಕೇಟ್. ತಪ್ಪು ತಪ್ಪು ಹೇಳಬೇಕು ಅಂತಲ್ಲ, ಬಟ್ ಅದನ್ನೇ ಒಂದು ವಿಷಯವನ್ನಾಗಿ ಮಾಡಬಾರ್ದು. ಕಲೆಯನ್ನು ಅರ್ಥ ಮಾಡುವ ಸೆನ್ಸಿಬಿಲಿಟಿ. ಕಡತೋಕದವ್ರು ಏನೆಲ್ಲ ಕೋಪ ತಾಳುತ್ತಾ ಹೇಗೆ ಮಾಡಿದ್ರು. ಶೇಣಿಯವರೊಂದು ಎತ್ತುಗಡಿ ಅಂತದು ಅರಸ ಮುನಿದೆ ಯಾಕೆ ತನ್ನಲ್ಲಿ ಪದ್ಯ ಮುಗಿಸಿ ಈಗ ತಲೆ ಎತ್ತು ಮಾತಾಡು, ಮುಗಿಯುವುದರೊಳಗೆ ಪದ್ಯ ತೆಗೆದಾಗಿದೆ ಕಡತ. ಎಷ್ಟು ಫಾಸ್ಟ್. ಅದೇ ಆಗ ಅಶೋಕ ಭಟ್ರು ಒಂದು ಉದಾಹರಣೆ ಕೊಟ್ಟರು. ಎಲ್ಲ ರಂಗಭಟ್ರ ಏನು ಬಿಡಬಹುದು. ನಾನು ಎಚ್ಚರಿಸಿದ್ದು ಭಾಗವತರನ್ನು, ಸರಚೆ ಧ್ಯಾನನೆ ಕೇಳು ಬೇಳುವರು. ಅವರಿಗೆ ನೆನಪು ಗೊತ್ತಾಗಲಿಲ್ಲ ಪಾಪ. ಇದು ತುಂಬ ಇಂಡೈರೆಕ್ಟ್. ಶೇಣಿಯವರ ಒಂದೇ ಪಾತ್ರದ ಎತ್ತುಗಡಿಗಳ 16 ರೀತಿ ಸೃಜನಶೀಲತೆಯನ್ನು ಅವರು ಮಂಡಿಸಿದ್ದಾರೆ. ಒಂದೊಂದು ವಿಷಯದಲ್ಲೂ ಪದ್ಯದ ಅರ್ಥ, ಪಾತ್ರದ ಅರ್ಥ ಮಂಡಿಸುವಲ್ಲಿ ಶೇಣಿಯವರು ಪ್ರಯೋಗ ಮಾಡಿದ್ದಾರೆ. ಅದು ಸೃಜನಶೀಲತೆ. ಅರ್ಥಗಾರಿಕೆ ಅಂದರೆ ಏನು? ಪ್ರಸಂಗದ ಅರ್ಥ ಮುಖ್ಯ, ಪುರಾಣದ ಅರ್ಥ, ಪಾತ್ರದ ಅರ್ಥ, ಸಂಸ್ಕೃತಿಯ ಅರ್ಥ, ಸನ್ನಿವೇಶದ ಅರ್ಥ. ಭೀಷ್ಮ ವಿಜಯದ ಕಿರಾತ ಕಾಟುಪೀರೆ ಪೋಡಿ ಹೇಳ್ಬೋದು. ಪೋಡಿ ಸಾಲ್ವನು ಹೇಳಬಾರ್ದು, ಪರಶುರಾಮ ಖಂಡಿತ ಹೇಳ್ಬಾರ್ದು. ಉದಾಹರಣೆಗಳು, ಎಕ್ಸ್ಪ್ರೆಷನ್ಸ್, ಎಕ್ಸಾಂಪಲ್ಸ್, ಈಡಿಯಂ, ಫ್ರೇಸ್, ಆಲ್ ಆರ್ ಕ್ಯಾರೆಕ್ಟರ್ ಸ್ಪೆಸಿಫಿಕ್. ಇದನ್ನಿಟ್ಟುಕೊಂಡು ಅದಕ್ಕೆ ಯಾರು ಹೇಳಿದ್ದು? ಆನಂದವರ್ಧನ್. ಔಚಿತ್ಯ ಭಂಗಾತ್ ಪರಂ ನಾಸ್ತಿ ರಸಭಂಗಸ್ಯ ಕಾರಣ. ರಸಭಂಗಕ್ಕೆ ಒಂದೇ ಒಂದು ಕಾರಣ, ಔಚಿತ್ಯ ಭಂಗ. ಔಚಿತ್ಯ ಬಿಟ್ಟ ಕೂಡಲೇ ರಸಭಂಗವೂ ಆಗ್ತದೆ. ತಾಳ ಬಂದರೆ ಅರ್ಥಗಾರಿಕೆ ಸ್ವಭಾವದಲ್ಲಿ ಔಚಿತ್ಯದಿಂದ ಅನೌಚಿತ್ಯಕ್ಕೂ, ಸುಸಂಬದ್ಧದಿಂದ ಅಸಂಬದ್ಧಕ್ಕೂ ಹೋಗ್ತದೆ. ಈಗ ನಿನ್ನೆ ತಾಳ ಬಂದರೆ ನಮಗೆ ಎಷ್ಟೊತ್ತು ಹೋಗಬೇಕು, ಎಷ್ಟೊತ್ತು ಕಂಟಿನ್ಯೂ ಮಾಡಬೇಕೆಂಬ ಗೊಂದಲದಲ್ಲಿಯೇ ಸಂವಾದ ಉದ್ದ ಮಾಡಬೇಕೋ ಗಿಡ್ಡ ಮಾಡಬೇಕು ಅಂತ ಒಂದು ಎಂಥದ್ದು ಹ್ಯಾಪಿ ಆ್ಯಂಡ್ ಪೇನ್ಫುಲ್ ಕನ್ಫ್ಯೂಷನ್ ಅದಿದೆ. ಹೆಚ್ಚು ನಿಖರವಾದ ಡೈರೆಕ್ಷನ್ ಮಾಡಲಿಕ್ಕೆ ಸಾಧ್ಯವೋ ನೋಡಬೇಕು. ತುಂಬ ಸಿನಿಮಾದಾಗ, ನಾಟಕದಾಗ ಖಚಿತವಾದ ನಿರ್ದೇಶನ ಇದಕ್ಕೆ ಸಾಧ್ಯ ಇಲ್ಲ. ಸ್ಥೂಲವಾಗಿ ಇಂಥ ವಿಷಯಗಳು ಬರಲಿ ಅನ್ನೋ ಡೈರೆಕ್ಷನ್ ಕೂಡ ಬೇಕು. ಅರ್ಥಗಾರಿಕೆ ಸಮಕಾಲೀನತೆಯನ್ನು ತಾನಾಗಿ ಅಳವಡಿಸೋದು ಬೇರೆ, ಒತ್ತಾಯಿಸೋದು ಬೇರೆ. ಕಲೆ ಬೆಳವಣಿಗೆ ಕಾಲದೊಂದಿಗೂ ವ್ಯಕ್ತಿಯೊಂದಿಗೂ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಆಗ್ತದೆ. ಕಡತೊಕ್ಕ ಭಾಗವತರು ತೆಂಕುತಿಟ್ಟಿಗೆ ಬಂದು ಒಳ್ಳೆ ಸ್ವರದಲ್ಲಿ ಹಾಡಿದ್ರಲ್ಲ. ಇಡೀ ಬಡಗು ತಿಟ್ಟಿನ ರಂಗ ಪದ್ಧತಿಯನ್ನು ಚಿಟ್ಟಾಣಿಯವರು, ಕೆರೆಮನೆಯವರು ಹೋಗುವ ಮೊದಲೇ ತೆಂಕುತಿಟ್ಟಿಗೆ ಟ್ರಾನ್ಸ್ಫರ್ ಮಾಡಿದವರು ಕಡತೊಕ್ಕ. ಆದ್ದರಿಂದ ಇಲ್ಲಿ ಪ್ರತಿಪಾದಿಸಲ್ಪಟ್ಟ ಅನೇಕ ವಿಷಯಗಳಿಗೆ ಅವರ ಭಾಗವತಿಗೆಯಲ್ಲಿ ಉದಾಹರಣೆ ಇದೆ. ಅದಕ್ಕಿಂತ ಹೆಚ್ಚು ಮಾತಾಡದೆ ಯಶಸ್ವಿಯಾದ ಈ ಗೋಷ್ಠಿಯಲ್ಲಿ ಭಾಗವಹಿಸುವ ಸಮಸ್ತ ಪ್ರೇಕ್ಷಕರು ತುಂಬ ಪ್ರೀತಿಯಿಂದ ಭಾಗವಹಿಸಿದ್ದೀರಿ. ತುಂಬ ಚೆನ್ನಾಗಿ ಭಾಗವಹಿಸಿದ, ಗಂಭೀರವಾಗಿ ತೆಕ್ಕೊಂಡು ಎಲ್ಲರೂ ಕಂಟ್ರಿಬ್ಯೂಟ್ ಮಾಡಿದ ಕಲಾವಿದರು, ಸಂಪನ್ಮೂಲ ವ್ಯಕ್ತಿಗಳು, ಕಡತೋಕ ಗೋಪಾಷ್ಟ ಭಾಗವತರು, ನಾರಾಯಣ ಭಾಗವತರು, ಸುಬ್ಬರಾಯ ಭಾಗವತರು, ಅವರ ಪ್ರೇರಣೆ ಉಂಟಿಲ್ಲಿ. ಅವರನ್ನೆಲ್ಲ ನೆನಪಿಸಿ
ಇಲ್ಲಿ ಒಡನಾಟ ಪುನರ್ದರ್ಶನಕ್ಕೆ ಸಾಧ್ಯವಾಯಿತು ಎಂಬುದಕ್ಕೆ ಸಂತೋಷ ಪಡುತ್ತಾ ಸಮಸ್ತ ಕಡತೋಕ ಅಭಿಮಾನಿಗಳಿಗೆ ಕಡತೋಕ ಪ್ರದೇಶಕ್ಕೆ ವಂದಿಸ್ತೇನೆ. ಆರಂಭಿಸದಿರುವ ಭಾಷಣವನ್ನು ಮುಗಿಸ್ತೇನೆ. ಇದೀಗ ಕೊನೆಯದಾಗಿ ವಂದನಾರ್ಪಣೆ. ಇವತ್ತಿನ ಈ ಅರ್ಥಾಂತರಂಗವೆಂಬ ವಿಶಿಷ್ಟವಾದ ಕಾರ್ಯಕ್ರಮವು ಯಶಸ್ವಿಯಾಗುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಪ್ರತಿಯೊಬ್ಬರನ್ನು ನಾವು ಅಭಿನಂದಿಸ್ತೇವೆ ಹಾಗೂ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ತುಂಬ ಪ್ರೌಢವಾಗಿ ಮಾತನಾಡಿದಂಥ ನಮ್ಮ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿಗೆ ವಂದಿಸಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಇಂಥ ಒಂದು ಅರ್ಥಾಂತರಂಗದಂಥ ವಿನೂತನವಾದ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಅತ್ಯುನ್ನತ ಪರಿಣತಿಯನ್ನು ಹೊಂದಿದಂಥ ಪ್ರಭಾಕರ್ ಜೋಶಿ ಅಂತವರು ಅಧ್ಯಕ್ಷರಾಗಿ ಸಿಕ್ಕದ್ದು ನಮ್ಮ ಭಾಗ್ಯ. ಹಾಗೆಯೇ ಈ ಒಂದು ಅರ್ಥಾಂತರಂಗದ ಒಂದು ಸ್ವರೂಪವನ್ನು ಕಂಡುಕೊಳ್ಳುವಲ್ಲಿ ಹಿರಿಯ ಅರ್ಥಧಾರಿಗಳಾದ ರಾಧಾಕೃಷ್ಣ ಕಲ್ಚಾರ್ ಅವರು ಹಾಗೂ ವಾಸುದೇವ ರಂಗಭಟ್ರು ನಮಗೆ ತುಂಬ ಮಾರ್ಗದರ್ಶನವನ್ನು ನೀಡಿ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಈ ಒಂದು ಅರ್ಥಾಂತರಂಗದಲ್ಲಿ ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸಿದಂಥ ಕಲಾವಿದರಲ್ಲಿ ಪ್ರಮುಖವಾಗಿ ಉಜಿರೆ ಅಶೋಕ್ ಭಟ್ರು ಹಾಗೂ ಪವನ್ ಕಿರಣಕರೆಯವರು, ಮಹೇಶ್ ಭಟ್ರು ಹಾಗೂ ದೂರದ ಸಿದ್ದಾಪುರದಿಂದ ಬಂದಂಥ ಜಯರಾಮ್ ಭಟ್ರು ಹಾಗೂ ಗಣಪತಿ ಹೆಗಡೆ ಗುಂಜಗೋಡವರು ಹಾಗೂ ಕೊನೆಯದಾಗಿ ಅರ್ಥವನ್ನು ಹೇಳಿದಂಥ ಹಂಸಹಳ್ಳಿ ಈಶ್ವರ್ ಭಟ್ರು, ಇವರೆಲ್ಲರನ್ನು ನಾನು ವಂದಿಸ್ತೇನೆ. ಹಾಗೆ ಹಿಮ್ಮೇಳದಲ್ಲಿ ನಮಗೆ ಸಹಕರಿಸಿದಂಥ ಮಿತ್ರರಾದ ಗಣೇಶಾಜಿ ಇಡುಗುಂಜಿಯವರು ಭಾಗವತರಾಗಿ ಸಹಕರಿಸಿದ್ದಾರೆ. ಹಾಗೂ ಮದ್ದಲೆಯಲ್ಲಿ ಕೀರ್ತಿ ಹೆಗಡೆಯವರು ಮೂರೂರಿನವರು ಹಾಗೂ ಮಂಜುನಾಥ್ ಭಂಡಾರಿಯವರು ಸಹಕರಿಸಿದ್ದಾರೆ. ಹಾಗೆ ಚಂಡೆಯಲ್ಲಿ ಗಜಾನ್ ಹೆಗಡೆ ಮೂರೂರವರು ಸಹಕರಿಸಿದ್ದಾರೆ. ಅವರ ಸಹಕಾರಕ್ಕೆ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಎಲ್ಲ ಕಾರ್ಯಕ್ರಮದ ವ್ಯವಸ್ಥಿತವಾದ ವಿಡಿಯೋ ಚಿತ್ರಣವನ್ನು ಮಾಡಿದಂಥ ನಮ್ಮ ಮಿತ್ರರಾದ ಮದ್ದಲೆಗಾರರು ಆದ PK ಹೆಗಡೆಯವರ ಒಂದು ಸಹಕಾರಕ್ಕೆ ಅನಂತ ಕೃತಜ್ಞತೆಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅನೇಕರಿಗೆ ಪತ್ರಗಳನ್ನು ಬರೆದಿದ್ದೆವು. ಅದರಲ್ಲಿ ಭಾಳಷ್ಟು ಜನ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ನಮ್ಮ ಶ್ರೀಧರ್ ಹೆಗಡೆ ನಕ್ಷೆಯವರು, PD ಭಟ್ರು ಹಾಗೂ ಬಾಲಚಂದ್ರ ಭಟ್ ಕರಸೊಳ್ಳಿಯವರು, MK ಹೆಗಡೆ ಮತ್ತು ಅವರ ಮಿತ್ರರು, ಹಾಗೆಯೇ ಕೇಶವ್ ಹೆಗಡೆ ನಾಗರಪುರ ಅವರು, ಹಾಗೆ ಇನ್ನು ಅನೇಕರು ಬಂದಿದ್ದರು. ಕೊಂಡದಕುಳಿಯ ಲಕ್ಷ್ಮೀಕಾಂತ್ ಕೊಂಡದಕುಳಿಯವರು, ಹಾಗೆ ಅನೇಕರು ಬಂದಿದ್ದಾರೆ. ಮತ್ತು ನಮ್ಮ ಅಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದ ಕಾರ್ಯದರ್ಶಿಯಾದ ರಾಜಶೇಖರ್ ಹೆಬ್ಬಾರರು ಬಂದಿದ್ದಾರೆ. ಅವ್ರ ಮಿತ್ರರಾದ ನಮ್ಮ ಉಪ್ಪೂರು ಭಾಗವತರ ಪುತ್ರ ದಿನೇಶ್ ಉಪ್ಪೂರವರು ಬಂದಿದ್ದಾರೆ. ಹಾಗೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಇವತ್ತು ನಾವು ಸ್ಮರಿಸಬೇಕಾದ ನಮ್ಮ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರನ್ನು. ಅವರು ಅತ್ಯಂತ ಅಭಿಮಾನದಿಂದ ಇಂಥ ಒಂದು ಸಿಂಪೋಸಿಯಂನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ಅಧ್ಯಕ್ಷರಾಗಿ, ಉದ್ಘಾಟಕರಾಗಿ ಭಾಗವಹಿಸುವ ಒಂದು ಎತ್ತರದ ಜನ. ಆದರೆ ಅವರು ಕೇವಲ ಆಮಂತ್ರಣ ಪತ್ರಿಕೆಯನ್ನು ನೋಡಿ ಇದರಲ್ಲಿ ಭಾಗವಹಿಸಬೇಕು ಬಂದು ಒಂದು ಎಲ್ಲ ಯುವಕರಿಗೆ ಒಂದು ಉನ್ನತವಾದ ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ. ಅವರು ನಿನ್ನೆಯೇ ಬಂದು ಇಲ್ಲಿ ಉಳ್ಕೊಂಡು ಭಾಗವಹಿಸಿದರು. ಅವರನ್ನು ದೇವರೇ ಕಳಿಸಿದ ಅನ್ನುವ ಒಂದು ರೀತಿಯಲ್ಲಿ ಇವತ್ತು ಉದ್ಘಾಟಕರಾಗಿ ಡಾಕ್ಟರ್ GL ಹೆಗಡೆಯವರು ಉದ್ಘಾಟಿಸಬೇಕಾಗಿತ್ತು. ಆವಾಗ ನಾವು ಯಾರನ್ನು ಅವರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಯಾರನ್ನು ಉದ್ಘಾಟಕರಾಗಿ ನೋಡಬೇಕಂದಾಗ ನಮಗೆ ದೇವರೇ ಕಳಿಸಿದ ಹಾಗೆ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರು ಆಗಮಿಸಿ ಅವರು ಇದನ್ನು ಮಾಡಿಸ್ಕೊಟ್ರು. ಯಾಕೆಂದರೆ ಒಬ್ಬ ಸಮರ್ಥ ಅನುಪಸ್ಥಿತಿಯಲ್ಲಿ ನಾವು ಯಾರಿಂದಲೂ ಉದ್ಘಾಟನೆ ಮಾಡಿಸಿದರೆ ಆ ಸಮರ್ಥರಿಗೆ, ಅನುಪಸ್ಥಿತರಾದ ಸಮರ್ಥರಿಗೆ ಅಗೌರವ ಆಗ್ತದೆ. ಅದು ಅಗೌರವ ಆಗದೇ ಹೋದ ರೀತಿಯಲ್ಲಿ ಆ ಸ್ಥಾನವನ್ನು ತುಂಬಿದಂಥ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರಿಗೆ ವಂದನೆಗಳು. ನಮ್ಮ ಪತ್ರಕರ್ತ ಮಿತ್ರರಾದ ನಾಗರಿಕದ ಸಂಪಾದಕರಾದ ಕೃಷ್ಣಮೂರ್ತಿ ಹೆಬ್ಬಾರರು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ವಂದಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ಕರದೊಳು ಪರಶುಪಾಶಾಂಕುಶದ